ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶಾಖಾ ಮಠದಲ್ಲಿ 70ನೇ ಶಿವಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಸವ ಸಮರ್ಥ ಮಹಾಸ್ವಾಮಿಗಳಿಂದ ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ರಾಷ್ಟ್ರದ ಸಂತ ಜೇಬಿಲ್ಲದಂತ ರಾಷ್ಟ್ರ ಸಂತನ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಊರಿನ ಗುರು ಹಿರಿಯರು ಹಾಗೂ ಸಮಸ್ತ ಗ್ರಾಮಸ್ಥರು ಬಂದು ಈ ನುಡಿ ನಮನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಇದೇ ಊರಿನ ಹಿರಿಯರಿಂದ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಬಸವ ಸಮರ್ಥ ಮಹಾಪೂಜ್ಯರಿಗೆ ಸಂಗಳದ ಗ್ರಾಮದ ಇನ್ನು ಮೇಲೆ ಸುಸಮರ್ಥಪ್ಪ ಅವರಿಂದ ಆಶೀರ್ವಚನ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿವರೆಗೆ ಶಿವಾನಂದ ಆಶ್ರಮದ ಪೂಜ್ಯರು ಬಹಳ ಅದ್ಭುತವಾಗಿ ಬಹಳ ಸುಂದರವಾದ 2 ವಚನಗಳನ್ನು ಅವರು ಬಹಳ ಹೃದಯಪೂರ್ವಕವಾಗಿ ಬಿತ್ತರಿಸಿದರು. ಅಂಥ ಪೂಜ್ಯರ ಹೃದಯ ಮಂದಿರ ನಮ್ಮ ಬೀರಪ್ಪ ಶಾಸ್ತ್ರಿಗಳು ಬಹಳ ವಿದ್ವಾಂಸರು, ಎಲ್ಲ ಪಾಂಡಿತ್ಯವನ್ನು ಗ್ರಂಥಗಳನ್ನು ಬರೆದವರು ಆಯಿತು, ಓದವರು ಆಯಿತು. ಅಂಥ ಒಬ್ಬ ಶಾಸ್ತ್ರಿಗಳು ಕೂಡ ಇಲ್ಲಿ ಬಹಳ ಸಂತೋಷವಾಗಿ ತಮ್ಮ ಮುಂದೆ ಒಂದಿಷ್ಟು ಪ್ರಸ್ತಾಪನೆ ಮಾಡಿದಾರಲ್ಲ, ಅವರಿಗೂ ವಂದಿಸಿ, ಆ ಬಳಿಕ ಶಿವಪೇಟೆಯ ಪೂಜ್ಯರಿಗೆ ವಂದಿಸಿ, ನಮ್ಮ ಬೆಳ್ಳೇರಿ ಶಿವಾಯ ನಮಃ ಅಂತ ಹೇಳ್ತಾರೆ ಸಂತ ಸತ್ಸಂಗದವರಿಗೆ ವಂದಿಸಿ, ಸಂಗಳ ಗ್ರಾಮದ ಎಲ್ಲ ತಾಯಂದಿರಿಗೂ ಯುವಕರಿಗೂ ಮುದ್ದು ಮಕ್ಕಳಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಏನು ಬಹಳ ಒಂದು ಗುರು ನಮನ, ಪೂಜ್ಯರ ಗುರು ನಮನ ಅಂದ್ರೆ ಪೂಜ್ಯರಂದ್ರೆ ಯಾರು? ಎಲ್ಲವನ್ನ ತ್ಯಾಗ ಮಾಡಿದವರು ಪೂಜ್ಯರು. ಅವರ ಗುರು ನಮನ ಕಾರ್ಯಕ್ರಮವನ್ನು ಅದಾರಂತ ಮಾಡೋದು, ಇಲ್ಲ ಅಂತ ಮಾಡಿದರೆ ಅದೇನಾಗ್ತದೆ? ಸಮಾಧಿ. ಗುರುನಮನ ಅದಾರಂತ ಗುರುನಮನವನ್ನು ಮಾಡಿದರೆ ಅಷ್ಟು ಸಂತೋಷ ಆಗ್ತದೆ. ಹೂವು ಇಷ್ಟೆಲ್ಲ ಹೂಗಳದಾವ, ಏನು ಅದಾರಂತ ಹೂವು ಅರ್ಪಣೆ ಮಾಡ್ತಾರ, ಏನು ಸತ್ತಾರಂತ ಮಾಡ್ತಾರ? ಎರಡಕ್ಕೂ ಮಾಡ್ತಾರೆ. ಹೂವು ಒಂದು ಹೆಣಕ್ಕೂ ಅರ್ಪಣೆ ಮಾಡ್ತಾರ, ಒಂದು ಸನ್ಮಾನಕ್ಕೂ ಮಾಡಿದರೆ. ನನಗೊಂದು ಮಾಲೆ ಇತ್ತಂತ, ಅದು ಹೂವು ಅದಕ್ಕೂ ಅರ್ಪಣೆ ಆಗ್ತದೆ, ಒಂದು ಶವಕ್ಕೂ ಅರ್ಪಣೆ ಆಗ್ತದೆ. ಯಾವುದರಲ್ಲಿ ಶ್ರೇಷ್ಠ ಆಗ್ತದೆ? ಅದು ಹೂವಿಗೆ ಇದು ಶವ ಅಂತೂ ಗುರುತಿಲ್ಲ, ಇದು ಸನ್ಮಾನ ಅಂತೂ ಗುರುತಿಲ್ಲ. ಭಾಳ ಮಜಾ ಇಲ್ಲ? ಇವೆರಡೂ ಗುರುತಿಲ್ಲ ಹೂವಿಗೆ. ಅದಕ್ಕೆ ಹೂವ ಹೇಳ್ತದೆ, ಮನುಷ್ಯನೇ ನನ್ನ ರೂಪ ಮಹತ್ವ ಅಲ್ಲ, ಸುಗಂಧ ಮಹತ್ವ. ಅದು ಮಹಾತ್ಮರಿಗೆ ಅದು
ಯಾವುದಕ್ಕೆ ನಾವು ಅರ್ಪಣ ಮಾಡಿದ್ದೀವಿ? ಇಲ್ಲಿ ಪೂಜ್ಯರಿಗೆ ಅಂತ ಅರ್ಪಣ ಮಾಡಿದ್ದೀವಿ. ಅವರ ಆಧಾರ ಅದ. ಒಬ್ಬ ವ್ಯಕ್ತಿ ಎಲ್ಲರ ಸತ್ತಾಗ ಒಯ್ತಾರ, ಮಾಲೆ ಹಾಕ್ತಾರ, ದುಃಖಿಸ್ತಾರ. ಇಲ್ಲಿ ಸಂತೋಷದ ಮನುಷ್ಯನೇ ಹೂವಿನ ಗುಣ ಬರಲಿ ಅಂತ ಅದನ್ನ ಅರ್ಪಣ ಮಾಡೋದು. ಅದೇನ ಸುಮ್ಮನೆ ಒಂದಿಷ್ಟು ಸೋಕೆಗೆಲ್ಲ ಒಂದಿಷ್ಟು ದೊಡ್ಡ ಶ್ರೀಮಂತ ಅಂತಲ್ಲ, ಒಬ್ಬ ದೊಡ್ಡ ಸ್ವಾಮಿಗಳಂತಲ್ಲ, ಅದರ ಗುಣ ನಿನಗೆ ಬರಲಿ. ಹೂವಿನ ಗುಣ ನಮಗೆ ಬಂತು ಅಂದ್ರೆ ಹೂವು ಏನು ಹೇಳ್ತದೆ? ನನ್ನ ರೂಪಕ್ಕೆ ಬೆಲೆ ಇಲ್ಲ, ಜಗತ್ತು ರೂಪಕ್ಕೆ ಬೆಲೆ ಕೊಟ್ಟದ. ಆದರೆ ಹೂವಿನ ರೂಪ ಮಹತ್ವವಲ್ಲ, ಹೂವಿನ ಸುಗಂಧ ಮಹತ್ವದ. ಅದು ಯಾವ ಪ್ರೀತಿಸ್ತಾವ? ಒಂದು ಜೇನುನೊಣ, ಒಂದು ಭ್ರಮರಂಗಿ. ಸುಗಂಧ ಎಂದರ ಹಾಳಾಗ್ತದೆ, ಸುವಾಸನೆ ಎಂದರ ಹೊಲಸಾಗ್ಯದ? ಆಗಿಲ್ಲ. ಯಾರ ಹೊಲಸು ಮಾಡಿದ್ರು ಸುಗಂಧ ಹೊಲಸಾಗಿಲ್ಲ. ಹೂವ ಕೆಟ್ಟದ, ಹೂವ ಬಾಡಿದ, ಸೌಂದರ್ಯ ಅಡಿಗೆ ಹೋಗ್ಯದ, ಸುಗಂಧ ಅಡಿಗೆ ಇಲ್ಲ. ಹಂಗ ಮಹಾತ್ಮರ ವಾಣಿಗಳಿರ್ತಾವ. ಹೌದು. ಇಲ್ಲೇ ನಾವೇನು ಮಾಡೋದು? ನುಡಿ ನಮನ ಆಗಲಿ, ಗುರು ನಮನಗಳಾಗಲಿ, ಇವೆಲ್ಲ ಪೂಜರ ಆಧಾರಂತ ಮಾಡೋದು. ದೊಡ್ಡವರಂತಲ್ಲ, ಒಳ್ಳೆಯ ಗುಣ, ಒಳ್ಳೆಯ ಸುಗಂಧ ಭರಿತವಾದ ತ್ಯಾಗ ಜೀವನ ಅಂತ ಮಾಡೋದಲ್ಲ. ಈಗ ನಾವು ದೊಡ್ಡವರೋ ಏನು ನೀವು ದೊಡ್ಡವರೋ? ಪ್ರಶ್ನೆ. ಎಷ್ಟು ಆನಂದಿಲ್ಲ. ಮೇಲೆ ಕೂತೀವಿ ದೊಡ್ಡವರಾದಿವಿ, ಕೆಳಗೆ ಕೂತರ ಸಣ್ಣವರಾಗ್ತೀವಿ. ಮತ್ತೆ ಎಷ್ಟೊಂಥರ ನಾ ಇಲ್ಲಿ ಕೂಡಬೇಕು? ನಾವು ಸಣ್ಣವ್ರಂತ ಕೂಡೋದು, ದೊಡ್ಡವಂತ ಕೂಡೋದಲ್ಲ. ಅದಕ್ಕೆ ಹೂವು ಹೇಳ್ತಾವ, ಮ್ಯಾಲದೇವೆ ಹಿಕಟ್ಟು ಕೆಳಗೆ ಒಗಿತಾರೆ, ಕಾಲಾಗಿಡ್ತಾರೆ. ಹೌದು. ದುಡ್ಡಿನಂತ ಹಣದಂತ ಹಣನ ದೇವಸ್ಥಾನಕ್ಕೆ ಹೋಗಿ ಪಾದಕ್ಕಿಡುತ್ತಾರ. ಅಂದ ಬಳಿಕ ಹೂವ ಹೇಳ್ತದ, ನನ್ನ ಗುಣ ಶ್ರೇಷ್ಠದ. ಅಂದಾಗ ದೇವರ ತಲೆ ಮ್ಯಾಗ ಇಟ್ಟಾರ, ಪೂಜಿಸ್ಯಾರ. ಹೂವಿಗೆ ಹಣದ ಮಹತ್ವ ಇಲ್ಲ. ಮನುಷ್ಯನೇ ಹೂವಿನಲ್ಲಿರುವಂಥ ಸುಗಂಧವನ್ನು ಸವಿಯುವಂಥ ಗುಣ ನಿನ್ನಲ್ಲಿತ್ತು ಅಂದ್ರೆ ಏನಾಗ್ತದೆ? ಮನಸ್ಸು ಸುವಾಸನೆ ಆಗ್ತದೆ. ಗುಣ, ಒಳ್ಳೆಯ ಗುಣಗಳ ಪ್ರೇರಣೆ ಆಗ್ತವೆ. ಇವೆಲ್ಲ ಏನು ಕಟೌಟ್ರು ಮಾಡಿದಿರಿ, ಫೋಟೋ ಹಾಕಿರಿ, ಎಲ್ಲಿ ತನ ಹಾಕ್ತೀರಿ? ಒಟ್ಟ ಹರಿಬಾರ್ದು, ಹಂಗೆ ಇಟ್ಕೋತೀರಿ? ಇಟ್ಕೊಳಕಾಗ್ತದೆ? ಆಗೋದಿಲ್ಲ. ಒಂದಿಷ್ಟು ವರ್ಷ ಹೋದ ಬಳಿಕ ಅದು ಸ್ಪ್ರೆಡ್ ಆಗ್ತದೆ, ಎಲ್ಲ ಹಾಳಾಗಿ ಹೋಗ್ತದೆ, ಎಲ್ಲ ಕಡೆ ಅದು ಹರಿದು ಹೋಗ್ತದೆ. ಅವಾಗೇನು ಮಾಡೋದು? ಮತ್ತೊಂದು ಹಾಕೋದು, ಅದೇ ಫೋಟೋ ಮತ್ತೊಂದು ಹಾಕೋದು. ಆದ್ರೆ ಸುಗಂಧ ಹಂಗಲ್ಲ, ಅದು ಅದೇ ಆಗಿರುತ್ತದೆ, ಅದು ಹೋಗೋದಲ್ಲ. ಹಂಗದಾರ ಪೂಜ್ಯರು. ಏನು ಮಾಡೋದು? ಎಲ್ಲ ಕಟೌಟ್ ಹಾಕೋದು, ಫೋಟೋ, ಇವೆಲ್ಲ ಮಾಡಬಾರ್ದು. ಮೊದಲೇ ನಿಷೇಧ ಅದ, ಅವ್ರು ಹೇಳಿ ಹೋಗಿಲ್ಲ. ಎಲ್ಲಿ ಫೋಟೋ ಹಾಕಂಗಿಲ್ಲ, ಎಲ್ಲಿ ಒಂದು ವಿಗ್ರಹ ನಿಲ್ಲಿಸಂಗಿಲ್ಲ, ಮಾಡಂಗಿಲ್ಲ. ಅಂದ ಬಳಿಕ ಯಾಕೆ ಇವನ್ನೆಲ್ಲ ನಾವು ಮಾಡೋದು? ನೆನಪಿನಗೋಸ್ಕರ ಎರಡು ಒಳ್ಳೆ ವಾಣಿಗಳನ್ನು ಹೇಳೋರನ್ನು ಕರೆಸೋದು, ಕೇಳೋದು. ಈ ಪಾತ್ರ ಎಷ್ಟೊತ್ತಿನ ದಿನ ಮಾಡಾಕ ಬರ್ತದೆ ನನಗರ? ಇದು ಒಂದು ದಿವಸ ಬಣ್ಣ ಹಚ್ಚಿಕೊಂಡು 3 ತಾಸಿನ ನಾಟಕ ಮಾಡೋದಲ್ಲ. ಇದು ಶಾಶ್ವತವಾದ ಪಾತ್ರ, ಇದು ನಾಟಕ ಅಲ್ಲ. ಹಂಗ ಪೂಜ್ಯರು ಹೇಳ್ತಾರಿಲ್ಲೇ, ಬಹಳ ಚಂದ ಹೇಳಿದರು ಅವರು. ಬರೇ ನಾವು ಹೊರಗೆ ಹಚ್ಚೋದ್ರಾಗ ಸತ್ತು ಹೋಗ್ತೇವೆ. ಬಂಗಾರನ್ನ ಹೊರಗೆ ಹಚ್ಚೋದ್ರಾಗ ಅವ ಜೀವನ ಹಾಳು ಮಾಡಿಕೊಂಡ ಅನುಭವಿಸೋದೆ ಮಗ. ಬರೇ ತಿಕ್ಕೋದು, ಬರೇ ಕೆಡಿಸೋದು, ಬರೇ ಪರೀಕ್ಷೆ ಮಾಡಿದ ಅದನ್ನ ಅನುಭವಿಸಲಿಲ್ಲ ಮನುಷ್ಯನೇ. ನಿಜವಾದ ಬಂಗಾರ ತಿಕ್ಕಿ ಇದ್ದದ್ದನ್ನು ಗುರುತಿಸೋಳಕ್ಕಾಗದ ಇದ್ರೆ ತಿಕ್ಕಿ ಅದನ್ನಷ್ಟು ಹಾಳು ಮಾಡಿದರೆ ಎಂದು ಅನುಭವಿಸಮ. ಯಾವುದೇ ಇರಲಿ ಬಂಗಾರ, ಅದು ಯಾರೂ ಬಾ ಅಂತ ಕರೆಯುವಂಗಿಲ್ಲ ಅಂಗಡಿಯವರು. ಅದಕ್ಕೆ ಯಾರೂ ಅದಕ್ಕೆ ಬೆಲೆ ಕಟ್ಟಂಗಿಲ್ಲ.
ಅದಕ್ಕೆ ತಿಕ್ಕಬಾರದು. ಬಂಗಾರಣದ ಗುರುತಾದ ಬಳಿಕ ಅದನ್ನು ತಿಕ್ಕಿದರೆ ನಾವು ಶಾಣ್ಯರಲ್ಲ. ಹೂವಂತ ಗುರುತದ, ಇದು ಹೂವಲ್ಲಂತ ಕಾಲಾಗ ಹಾಕಿ ತಿಕ್ಕಿದ್ರೆ ಏನು ನಮಗ ದೊಡ್ಡವ್ರಂತಾರೆ ಅನ್ನೋದಿಲ್ಲ. ಹೂವ ಹೇಳ್ತದ, ನಾನು ಹೂವಾಗಿದ್ರು ಕಾಲ ಕೆಳಗೆ ಬಿದ್ರೂ ಕೂಡ ನಿನ್ನ ಸುಗಂಧಿಸ್ತೀನಿ ವಿನ ಅಪಮಾನಿಸೋದಿಲ್ಲ. ಹೂವಿನ ಲಕ್ಷಣ ಅದು. ಈಗೆಲ್ಲ ಜಗತ್ತು ಹೇಗದ, ಚಲೋ ಚಲೋ ಹೂಗಳನ್ನ ಪ್ರೀತಿಸೋದು, ಬಹಳ ದೊಡ್ಡ ಹೂವ, ಬಣ್ಣ ಬಣ್ಣದ ಹೂಗಳನ್ನ ಪ್ರೀತಿಸ್ತಾರೆ, ಸುಗಂಧ ಇಲ್ಲ. ಹೈಬ್ರಿಡ್ ಎಲ್ಲ ಹೈಬ್ರಿಡ್ ಅದ. ಅದಕ್ಕಿಲ್ಲಿ ಹೆಂಗ ಹೂವನ್ನ ಪ್ರೀತಿಸೋದು? ಏನು ಸೂರ್ಯ ಏನದ ಎಲ್ಲ ನಂದಂತಾನೆ, ಇಡೀ ಜಗತ್ತ ನಾನು ಬೆಳಗಿಸಿನಿ ಅಂತಾನೆ ಅನ್ನೋದಿಲ್ಲ. ಅಂಥ ಜಗತ್ತ ಬೆಳಗ ಸಮಗ ನಾನಂತ ಬಂದಿಲ್ಲ. ನಾವಿವತ್ತು ಹುಟ್ಟಿ ಎಷ್ಟು ದಿವಸಕ್ಕೆ ಸಾಯ್ತೀವಿ ಗೊತ್ತಿಲ್ಲ. ಎಲ್ಲ ನಂದಂತವೇ. ಇದು ನಿನ್ನ ಭ್ರಮೆ ಅಂದ ಭಗವಂತ. ಇದು ನಿನ್ನ ಭ್ರಮೆ. ಹೌದೇ? ಸೂರ್ಯನ ಯಾರ ಒಂದಿಷ್ಟು ದೇವರಂತ ಎದ್ದ ತಕ್ಷಣ ನೋಡಿವಿ? ನೋಡೋದಿಲ್ಲ. ಸೂರ್ಯ ಏನಾರ ಒಂದು 10 ಫೂಟ್ ಅಗಲಾಗಿ ಕಣ್ಣಿಗೆ ಕಾಣಿಸ್ತಾನೆ? ಕಾಣೋದಿಲ್ಲ. ಎಷ್ಟು ಸೂರ್ಯನ ಗಾತ್ರ! ಏನು ಭಾಳ ಆದ್ರೆ 1 ಫೂಟ್ ಕಾಣಿಸ್ತಾನ, ಉದಯಿಸುವಾಗ 2 ಫೂಟ್ ಅಗಲಾಗ್ತಾನ. ಹೆಂಗ ದೊಡ್ಡವಾಗ್ಯಾನ, ಹೆಂಗ ಸಣ್ಣವಾದ, ಹಂಗ ಮೇಲೆ ಬಂದ, ಹೆಂಗ ಮೇಲೆ ಬಂದ ಹಂಗ ಮುಳುಗಿದ. ಬೆಳಕಾದ ತಕ್ಷಣ ಮತ್ತು ಅವನ ಮುಖಾನಾದ. ನಾವು ಮುಳುಗಿದೀವಿ ಅಂದ್ರೆ ಮುಖ ನಮ್ಮದು ಹೆಂಗ ಹೊಳ್ಳಿ ಬರ್ತದೆ? ನಮ್ಮ ಮುಖ ಹಂಗ ಕಾಣೋದಿಲ್ಲ. ನಾವು ಹೆಂಗ ಜನಿಸ್ತೀವಿ ಗೊತ್ತಿಲ್ಲ. ಸೂರ್ಯ ಹೇಳಿದ, ನಾ ಸಣ್ಣವಾಗಿ ಜಗತ್ತನ್ನ ಬೆಳಗಿಸಿದೆ, ನಾ ದೊಡ್ಡವಾಗಕ್ಕೆ ಹೋಗಲಿಲ್ಲ, ಅದಕ್ಕೆ ನಾ ಶಾಶ್ವತದೇನಿ ಅಂದ. ಇಲ್ಲೇ ನಾ ದೊಡ್ಡವಾಗಕ್ಕೆ ಪ್ರಯತ್ನ ಮಾಡಲಿಲ್ಲ, ಇದು ನಂದಂತ ಭಯ ಹೇಳ್ಕೊಳಿಲ್ಲ. ಜಗತ್ತು ಬೆಳಗಲಿ ಅಂದವ, ಎಲ್ಲ ಜನ ಬದುಕಲಿ ಅಂದ. 1 ಕ್ಷಣ ಸೂರ್ಯ ಇಲ್ಲದೆ ಇದ್ರೆ ಹೆಂಗಾಗ್ತದ ನಮ್ಮ ಬಾಳು? ಈಗ ನಾವು ದೀಪ ಹಚ್ಚಿದೀವಿ, ಎಷ್ಟು ಉಳಿದು ಅದ್ರಾಗ? 1 ಉಳಿತು. ಹಂಗ 5 ಮಂದಿ ಸೂರ್ಯಗಳು ಹುಟ್ಟಿದ್ರೆ ಹೆಂಗಾಕಿತ್ತು? 1 ದೀಪದ ಜಗತ್ತು ಹಿಂಗ ಬೆಳಕಾಗ್ಯದ. ಇನ್ನು 5-6 ದೀಪ ಹಚ್ಚಿದ್ರೆ ಹೆಂಗಾಕಿತ್ತಿಲ್ಲ? ಯಾರು ಇರ್ತಿದ್ರು? ಎಲ್ಲ ಉರಿದು ಹೊಕ್ಕಿತ್ತು. ಅದಕ್ಕವ ತನ್ನನ್ನು ತಾನು ಸುಟಿಕೊಂಡು ಜಗತ್ತನ್ನ ಬೆಳಗಿದ. ಹಂಗ ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ಹಾಕೊಡೋದಕ್ಕೆ ದೇವರು ಅಂತ ಕರೀತಾರ. ಬೆಳಕು ದೇವರು, ಉರಿಯೋದಲ್ಲ. ಏನು ಬೆಳಕಾದಲ್ಲ ಅದು ದೇವರು, ಅದೇ ಬೆಳಕ. ಹಂಗ ಪೂಜರು ಬೆಳಕಿನೊಳಗದಾರ, ಕತ್ತಲೊಳಗ ಚಂದ್ರನಂಗದಾರ. ಅನುಭವಿಸಬೇಕು. ಬೆಳಕನ್ನ ಅನುಭವಿಸೋದು, ಬೆಳಕಿನೊಳಗೆ ಒಂದಿಷ್ಟು ಆನಂದವಾಗಿ ಕೂಡೋದು. ಇಲ್ಲೇ ಒಲೆ ಬೆಂಕಿಯಿಂದ ಬದುಕಾಗುತ್ತಿದೆ ನೋಡ. ಒಲೆ ಒಳಗಿನ ಕೆಂಡ ಮಿನಮಿನಗೆ ಒಲೆಯನ್ನೇ ಸುಡುತ್ತಿದೆ ನೋಡ. ಊರ ಸುತ್ತುವ ಚಪ್ಪಲಿಗಳಿಗೆ ಮನೆ ಒಳಗೆ ಪ್ರವೇಶವಿಲ್ಲ, ಕೇಳ ರಾಮನಾಥ. ಎಷ್ಟು ಸರಳ ವಚನ ಅದಲ್ಲ? ತಾವೆಲ್ಲ ಕೂತೀರಿ, ಇಲ್ಲಿ ಪೂಜ್ಯರ ಅಧಾರ ಅವರೇ ದಾರ ಅನ್ನೋ ಭಾವನಾ ಅದ ಅಂತ ಕೂತೀರಿ ಅಷ್ಟೇ. ಹೌದಲ್ಲ? ದೇವರ ಆಧಾರ, ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಆಧಾರ ಅಂತ ತಾವೆಲ್ಲ ಕೂತೀರಿಲ್ಲೇ. ಅವ್ರು ಇಲ್ಲ ಅಂದ್ರೆ ನಾವು ಇಲ್ಲ, ಅವ್ರಿಲ್ಲ ಅಂದ್ರೆ ನಾವು ಇಲ್ಲ, ನೀವಿಲ್ಲ ಅಂದ್ರೆ ಇಲ್ಲಿ ಯಾರು ಇಲ್ಲ. ಅದಕ್ಕೆ ತಾವೆಲ್ಲ ಹೇಗೆ ಕೂತೀರಿ ಅಂದ್ರೆ, ಇಷ್ಟೆಲ್ಲ ಜನ ಸೇರಿರಿ ಅಂದ್ರೆ ಅವರದೊಂದು ಶಕ್ತಿ ನಿಗೂಢವಾಗಿ ಕಣ್ಣಿಗೆ ಕಾಣಲಾರದಂಗ ಸುಗಂಧ, ಹೆಂಗ ಹೂವಿನ ಸುಗಂಧ ಎಲ್ಲ ಕಡೆ ಹರಡುತ್ತದೆ ಹಂಗದ ಅವರ ಸುಗಂಧ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದ ಪ್ರೇರಣೆ ಆಗ್ತದೆ. ಯಾರಿದು ಸುಗಂಧ ಅದ ಅಂತ ಸುಗಂಧವನ್ನಷ್ಟ ಪ್ರೀತಿಸ್ತಾನ, ಅವನಲ್ಲಿ ಪ್ರೇರಣೆ ಅದ. ಇದು ಹೂವಾದ ಅಂತ ನಾವು ನೋಡಿ ನಾಟಕ ಮಾಡಿದರೆ ಅದು ಪಾತ್ರ. ನಾನು ಪಾತ್ರ ಮಾಡಿಲ್ಲ.
ಇದು ಪಾತ್ರ ಅಲ್ಲ. ಎಲ್ಲಿವರೆಗೆ ಮಾಡೋದು ಪಾತ್ರ? ಒಂದು ದಿನ ಮಾಡಕ್ಕೆ ನಡೀತದಲ್ಲ, ಎಷ್ಟು ದಿವಸ ಮಾಡೋದು? ಹಂಗವರು ಹೇಳಿ ಹೋಗ್ಯಾರ, ಅಲ್ಲಿ ಅದಾರ. ಅದಕ್ಕೆ ತಾವೆಲ್ಲ ದೊಡ್ಡವರು. ಯಾರು? ನೀವು ದೊಡ್ಡವರು. ನಾವು ಮೇಲೆ ಕೂತೀವಿ, ವೇದಿಕೆ ಮೇಲೆ ಕೂತೀವಂತ ದೊಡ್ಡವರಲ್ಲ, ನೀವೆಲ್ಲ ದೊಡ್ಡವರು. ಏನು ನಿಮ್ಮೊಳಗ ಭಯ ಅದ, ಭಕ್ತಿ ಅದ, ದಾನ ಧರ್ಮ ಎಷ್ಟು ನಯ ವಿನಯ ಎಲ್ಲ ನಡಿಬೇಕಾದದ್ದ ಗೃಹಸ್ಥಾಶ್ರಮದಿಂದ ವಿನಃ ನಮ್ಮಿಂದ ಏನು ನಡೀತದ? ಎರಡು ವಾಣಿಗಳಷ್ಟೇ. ಯಾರು ದೊಡ್ಡವರು? ಎಲ್ಲ ರೈತ ಕಾಲಾಡಿಸಿ ಪ್ರತಿಯೊಂದು ರಾಶಿ ಒಳಗ ಪ್ರತಿಯೊಂದು ಧಾನ್ಯದೊಳಗ ಆತನ ಕಾಲದಾವ ಕಾಲಾಡಿಸಿದ, ಎಲ್ಲವನ್ನ ರಾಶಿ ಮಾಡಿದ, ಮತ್ತ ಮಹಾಪ್ರಸಾದ ಮಾಡಿದ. ಯಾರಿಂದ ಪ್ರಸಾದ ಆಗ್ತದೆ? ಒಬ್ಬ ಗೃಹಸ್ಥ ರೈತನಿಂದ, ಗೃಹಸ್ಥ ಆಶ್ರಮದಿಂದ. ಮತ್ತು ದೊಡ್ಡವರಾರು ಅಂದ್ರೆ ನೀವೇ ದೊಡ್ಡವರು, ನೀವೇ ದೇವರು. ಇಷ್ಟು ಚಂದ ಕೂತೀರಿ ಅಂದ ಬಳಿಕ ನೀವು ದೇವರು. ದೇವರೆಲ್ಲದಾನ? ಇಲ್ಲೇ ಅದಾನ. ಕಣ್ಣಿಗೆ ಕಾಣಲಾರದಂಗ ನಿಮ್ಮೊಳಗ ಹಿಂಗ ಕೂಡಾಕ್ ಹಚ್ಚಾರ ಅಂದ್ರೆ ಅವನೇ ನಿಜವಾದ ದೇವರು. ಮತ್ತಿಲ್ಲಿ ದೇವನ ನೆನೆಹ ಇಲ್ಲದ ಇದ್ರೆ ಇಲ್ಲಿ ಯಾರು ಹೀಗೆ ಕೂಡ್ತಾರೆ? ಯಾರೂ ಕೂಡಂಗಿಲ್ಲ. ಅದಕ್ಕೆಲ್ಲ ಇರೋದು ನಿಂಬಿಂದ ಅದ. ನೀವು ಜನ್ಮ ಕೊಟ್ಟಾಗ ನಾವು ಬ್ರಹ್ಮಚಾರಿಗಳಾಗಿವೆ, ನಾವೆಂಗಾಗ್ತೀವಿ? ಏನು ಮೇಲಿಂದ ಬೀಳಾಕಾಗತ್ತ? ಅದಕ್ಕೆ ಗೃಹಸ್ಥಾಶ್ರಮ ಹೇಗಿರ್ತದ ಅಂದ್ರೆ ಅನುಭವ. ಎಲ್ಲ ನಡಿಬೇಕಾದದ್ದು ನಿಮ್ಮಿಂದ. ಇಲ್ಲಿ ನೀವು ಬಂದ್ರೆ ಏನಾಗ್ತದೆ? ಅಪಗೋಳದಾರ. ಎಷ್ಟು ಮಜಾ ಇಲ್ಲ? ಪ್ರತಿಯೊಂದು ರಾಶಿ ಒಳಗ ಆತನ ಕಾಲ, ಪ್ರತಿಯೊಂದೆಲ್ಲ ಕಾಲಾಡಿಸಿ ಕೈಯಾಡಿಸಿ ಬಿಡಮ ರೈತ. ಆದ್ರೆ ನಮ್ಮ ರೈತನನ್ನ ನಾವು ಯಾರೂ ಪೂಜಿಸೋದಿಲ್ಲ, ಪ್ರೀತಿಸೋದಿಲ್ಲ, ಬರೇ ಬಯಸ್ತೇವೆ. ಅವ ಕೊಡಾಮ. ಯಾರದ್ದು ಕೊಡತಾರವ ಭಗವಂತ, ಯಾರ ಕೈ ಚಾಸ್ತಾರವ ಭಿಕ್ಷುಕ. ಹೌದು, ಎಲ್ಲ ಕೊಡೋದು ರೈತ, ಎಲ್ಲ ಮಾಡುವುದು ತಾವ. ನೀವೇ ಶಿವ ಸ್ವರೂಪಿಗಳು. ಪೂಜ್ಯರು ಹೇಳಲಿಲ್ಲ ಶಿವ ಸ್ವರೂಪಿಗಳೇ, ನೀವೇ ಭಗವಂತರು, ನೀವೇ ಶಿವ ಪಾರ್ವತಿಯರ ಸ್ಥಾನ ಇರುವಾಗ ಇನ್ನು ಎಲ್ಲಿ ನಾವು ದೇವರ ಕಾಣೋದು? ನಿಮ್ಮೊಳಗ ಕಾಣೋದು. ನಿಮ್ಮೊಳಗ ನಾವು ಭಗವಂತನನ್ನ ಕಂಡಾಗ ಏನಾಗ್ತದೆ? ನಮಗೊಂದಿಷ್ಟು ವೈರಾಗ್ಯ ಬರುತ್ತದೆ. ಹೇಳಬೇಕು, ಸಂತೋಷ ಉಕ್ಕಿ ಹರಿದಾಗ ಎರಡು ವಾಣಿಗಳನ್ನು ಹೇಳಿದರೆ ಅದು ಸುವಾಸನೆ ಭರಿತವಾದ ಹೂವಾಗಿ ಬಿಡುತ್ತದೆ. ಹೌದಿಲ್ಲ? ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಕೂತೀರಿ? ಏನ ಅವರೇ ಹೇಳಾಕತ್ಯಾರ, ಅವರೇ ಬಂದಾರ ಅಂತ ನಿಮ್ಮ ತಲೆ ಒಳಗ ಕಲ್ಪನ. ಹೌದಿಲ್ಲ? ಹಿಂಗ ನಮ್ಮ ಜಗತ್ತು ಹೆಂಗದ ಅಂದ್ರೆ ಎಲ್ಲರನ್ನ ಒಂದು ಒಳ್ಳೆ ದಾರಿಗೆ ಒಯ್ಯುದ ಮಹಾತ್ಮರ ಕೆಲಸ. ಇಲ್ಲೇ ಇದೇ ಊರೊಳಗೆ ಶಿವಾನಂದ ಆಶ್ರಮ ಮಾಡಿಕೊಂಡು ಪೂಜರದಾರ. ಅವ್ರೇನೇನು ಮಾಡಿ ಮೇಲೆ ಮಾಡಿ ಕಟ್ಸ್ಯಾರೆ? ಎಲ್ಲ ನಂದ ಆಗಲಿ ಅಂತಾರೆ. ಅವ್ರೇನು ಬಣ್ಣ ಬಣ್ಣದ ಅರಬಿಗಳು ಹಾಕ್ತಾರೆ? ಹಾಕೋದಿಲ್ಲ. ಹಾಕಿದ್ರೆ ಸಾಯಿ ಮಠ ಅದೇ ಬಟ್ಟೆ ಒಳಗೆ ಇರಬೇಕು. ನಿಮ್ಮಂಗ ಏನಾರ ಚಲೋ ಚಲೋ ಬಂಗಾರದ ಆಭರಣಗಳನ್ನ ಹಾಕೊಳ್ಳೋದು, ಚೈನ ಹಾಕೊಳ್ಳೋದು, ಉಂಗುರ ಹಾಕೊಳ್ಳೋದು, ಕೈಯಾಗೆಲ್ಲ ಬಂಗಾರ ಹಾಕೊಳ್ಳೋದು ಮಾಡಿದ್ರೆ ಏನಂತಾರೆ? ಎಷ್ಟು ಬಂತಪ್ಪ! ಹೆಂಗಿರ್ಬೇಕವರು ನೋಡ್ರಿ. ಅದೇ ಬಟ್ಟೆ ಬಹಳ ಆದ್ರೆ ರುದ್ರಾಕ್ಷಿ ಮಾಲಿ ಎರಡು ದೊಡ್ಡ ಸಣ್ಣ ಹಾಕಬೇಕು. ಅದರಾಗ ಅವ್ರ ಜೀವನ, ಅದು ತ್ಯಾಗ. ಅಂತ ಪೂಜರು ನಿಮ್ಮೂರೊಳಗೆ ಅದಾರಂದ ಬಳಿಕ ಇಲ್ಲಿ ಸಂತರು ಶರಣರು ಮಹಾತ್ಮರು ಯಾಕೆ ಇಲ್ಲಿ ಬರುತ್ತಾರಂದ್ರೆ ಒಂದು ಪೂಜರ ತಪಸ್ಸಿನ ಫಲ ಇಲ್ಲಿ ಅದ ಅಂತ ಬರುತ್ತಾರೆ. ಅದಕ್ಕೆ ಇಲ್ಲೇನಾಗ್ತದ ಅಂದ್ರೆ ಎಲ್ಲರನ್ನ ಪ್ರೀತಿಸೋದು. ಪ್ರೀತಿನ ಬೇರೆ, ಪ್ರೇಮನ ಬೇರೆ. ಹೌದು, ಪ್ರೀತಿಗೂ ಪ್ರೇಮಕ್ಕೂ ಬಹಳ ವ್ಯತ್ಯಾಸ ಅದ. ಗಂಡ ಹೆಂಡತಿದು ಪ್ರೀತಿ ಅದ, ರಾಧೆ ಕೃಷ್ಣ ಅಂದ್ರೆ ಪ್ರೇಮ ಅದ.
ಪ್ರೇಮ ಅಂದರೆ ಸ್ವರ್ಗ, ಪ್ರೀತಿ ಅಂದ್ರೆ ಬಯಕೆಗಳು. ಇಷ್ಟು ವ್ಯತ್ಯಾಸ. ಹಂಗೆ ಪ್ರೇಮದಿಂದ ಪೂಜಾರಿ ಜಗತ್ತಿಗೆ ಅವರ ಜ್ಞಾನವನ್ನು ಬಿತ್ತರಿಸಿ ಹೋಗಿದ್ದಾರೆ. ಹೇಳೋದು ಮಹತ್ವ ಅಲ್ಲ, ಹೇಳೋದೆಲ್ಲರಿಗೂ ಬರ್ತದೆ, ಇರೋದು ಬಹಳ ಕಷ್ಟ ಅದಲ್ಲ. ಯಾರು ಬೇಕಾದರೂ ಹೇಳಬಹುದು. ಒಂದಿಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ರೆ ಯಾರಾಗಲಿ ಹೇಳುತ್ತಾರೆ, ಇರೋದು ಬಹಳ ಕಷ್ಟ ಅದ. ಏನು ಹೂ ಅರಳೋದು ಸರಳದ, ಸುಗಂಧಿತ್ತು ಅಂದ್ರೆ ಪ್ರೀತಿಸ್ತಾರ, ಸುಗಂಧ ಇಲ್ಲದೇ ಇದ್ರೆ ಹೂವನ್ನು ಬಿಟ್ಟು ಬಿಡ್ತಾರೆ. ಹಂಗೆ ಹೇಳೋದು ಬಹಳ ಮಹತ್ವಲ್ಲ, ಇರೋದು ಬಹಳ ಕಷ್ಟ ಅದ. ಹಂಗೆ ಇದ್ರೆ ಹೇಳೋದು, ಇಲ್ಲ ಅಂದ್ರೆ ಸುಮ್ಮಿರೋದು. ಹೌದಿಲ್ಲ? ಏನಿಷ್ಟು ಜನ ಸೇರಿದ್ರಿ ನೋಡು, ಸಾವಿರಾರು ಜನ ಕೂಡಿದಿರಿ. ಏನದ ಇಲ್ಲಿ, ಏನು ಕೂಡಿದ್ರಿ? ಏನೋ ಒಂದು ಒಳ್ಳೆ ನುಡಿ ನಮನ, ಪೂಜ್ಯರ ಆಶೀರ್ವಚನ, ಅದರಾಗ ನಮ್ಮನಷ್ಟು ಕರೆಸಿರಿ. ಹಿಂದೆ ಒಂದು ಫೋಟೋ ಇಟ್ಟಾರ, ಇವೆಲ್ಲ ಇಟ್ಟರೆ ಬರಂಗಿಲ್ಲ. ನಾವಿನ್ನೊಮ್ಮೆ ನೀವೆಲ್ಲರ ಕಟೌಟ್ ಮಾಡಿನೇ ಫೋಟೋಗಳು ಹಾಕಿನೇ, ನಾಳೆ ಕಾರ್ಯಕ್ರಮ ಮುಗೋದ ಬಳಿಕ ಎಲ್ಲಾರ ಹೋದೊಂದು ಹೋಟೆಲ್ಕರ ಹಾಕ್ತಾರೆ, ಇಲ್ಲ ಅಂದ್ರೆ ಸಿರೆದ ಅಂಗಡಿಗರ ಹೋಗಿದ್ದಾರೆ. ಹೆಂಗದ? ಅದಕ್ಕೆ ಅವು ಇಲ್ಲ. ಅದಕ್ಕೆ ಮಹಾತ್ಮರು ಇದ್ದಾಗ ಸತ್ತಂತೆ ಇರುತ್ತಾರ, ಸತ್ತ ಮೇಲೆ ಇದ್ದಂತೆ ಇರುತ್ತಾರ. ಅದಕ್ಕೆ ಗುರು ಪೂಜೆ, ಹರ ಸೇವೆ. ಶಿವಾಡಂಬರ ಇಲ್ಲ, ಅವರ ಅದಾರಂತೆ ಎಲ್ಲ ಮಠಗಳು ನಡೆದಾವ. ಸಿದ್ಧಾರೂಢರಿಲ್ಲ, ಅವರ ಅದಾರಂತ ಸಾವಿರಾರು ಮಠಗಳಾಗ್ಯಾವ. ಆಗಿಲ್ಲ? ಮಲ್ಲಿಕಾರ್ಜುನಪ್ಪಗಳದಾರಂತ ಸಿದ್ದೇಶ್ವರ ಶ್ರೀಗಳಿದ್ರು, ಅವರದಾರಂತ ನಾವದೇವಿ. ಹಿಂಗೆ ಹೋಗೋದಿದು. ಹೊಳಿ ಎಲ್ಲಿ ಒಂದು ಕಡೆ ನಿಲ್ಲುತ್ತದ? ನಿಲ್ಲೋದಿಲ್ಲ. ನೀರು ನಿತ್ಯ ಕೆಡಿತಂತ, ಸ್ವಾಮಿ ಕೂತು ಕೆಟ್ಟಂತ. ನೀರು ಹರಿತಿರಬೇಕು, ಸ್ವಾಮಿ ತಿರುಗುತ್ತಿರಬೇಕು. ಜಗತ್ತನ್ನು ಪ್ರೀತಿಸು, ಪ್ರೇಮಿಸು. ಆ ಸುವಾಸನೆಯನ್ನ ಬಿಡೋದು. ಸುವಾಸನೆ ಕೆಡೋದಲ್ಲ, ಹೂ ಕೆಡುತ್ತದ, ಸೌಂದರ್ಯ ಹಾಳಾಗ್ತದ, ಆದ್ರೆ ಸುವಾಸನೆ ಹಾಳಾಗೋದಿಲ್ಲ. ಅದಕ್ಕೆ ಇಲ್ಲೇನಾಗ್ತದ? ರೈತ ರಾತ್ರಿ ಹಗಲು ದುಡುದು ಏನು ಮಾಡಿದ ಅಂದ್ರೆ ಎಲ್ಲ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಬಯಸಿದ. ಉಳಿದದ್ದು ಹುಳುಕ ಪಳಕ ಎಲ್ಲ ಮುಚ್ಚಿಂದ. ಯಾರ ಸತ್ಯ ಹೇಳ್ರಿ ನೋಡೋಣ, ಚಲೋ ಒಂದಿಷ್ಟು ಮನೆಗೆ ಇಟ್ಟುಕೊಂಡು ಜೀವನ ಮಾಡಿದ ರೈತರು ಅದೇರಿ? ಇಲ್ಲೇ ಇಲ್ಲ. ಎಲ್ಲ ಮಾಲ ಬರ್ತದ, ಎಷ್ಟೋ ಬರ್ತದ. ಉಳಿದದ್ದು ತಾವು ತಿನ್ನೋದು, ಚಲೋ ಮಾರ್ಕೆಟ್ಗೆ ಹೋಗಿ ಮಾರೋದು, ಅದಕ್ಕೆ ರೇಟ್ ಕಡಿಮೆ. ಹುಳಕ್ಕೆ ಮಾರದ ಹೆಚ್ಚು ಕೊಡ್ತಾರೆ. ಕೆಟ್ಟದ್ದನ್ನ ಮಾರಾಕ್ ಹೋದ್ರೆ ಒಳ್ಳೆ ಮಾಲ್ ಅಂತಾರ. ಈಗ ಕಲಿಯುಗ ಹಿಂಗದ. ರೈತ ಜಗತ್ತನ್ನ ಬದುಕಿಸಾಕ ಎಲ್ಲ ತಾ ಮಾರಿದ. ಒಂದು ಚೀಲ ಜ್ವಾಳ 3,000 ಜನ ಉಣ್ತಾರ. ಅವ 2,000 ಕೊಟ್ಟು ಎಷ್ಟು ಮಾತಾಡಿದ? ಎಷ್ಟು ಬೆಲೆ ಅದ? ರೈತ ಹಿಂಗ ಬದುಕಿಸಿದ. ಬಹಳ ಗ್ರಂಥಗಳದಾವ. ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಬರದಾರ, ವಚನಗಳ ಬರದಾರ, ಸಂಸ್ಕೃತಗಳದಾವ, ಎಲ್ಲ ಅದಾವ. ಆದ್ರೆ ರೈತಗೆ ಹಿಂಗ ಬಿತ್ತಂತ ಯಾರು ಬುಕ್ಕ ಬರೆದಿಟ್ಟಿದ್ರು? ಪುಸ್ತಕ ಇಲ್ಲ. ಇದರಾಗ ಪಂಡಿತರ ಯಾರು, ಜ್ಞಾನಿಗಳ ಯಾರು ಅಂದ್ರ ನಿಜವಾದ ಜ್ಞಾನಿ ಅಂದ್ರ ರೈತ. ಯಾಕಂದ್ರೆ ಈಗ ನಾನು ಬಹಳ ಚಂದ ಹೇಳಾಕತ್ತೀನಿ, ಅಪ್ಪಗಳು ಹೇಳಿದಂಗ ಅಂತ ತಿಳ್ಕೊಂಡ್ರಿ. ಅಪ್ಪ ಒಂದಿಷ್ಟು ಬಿತ್ತಾಕ ಬಾ ಅಂದ್ರೆ ಹೆಂಗ ಬಿತ್ತೋದು? ಇಲ್ಲೇ ಒಂದ ತಿರು ಹರಿಗಿಕೊಂಡ ಬಾ ಅಂದ್ರೆ ಬೀಳುತ್ತೀವಿ. ನಿನ್ಲಾಕ ಬರಂಗಿಲ್ಲ, ಕುಂಟಿ ಮ್ಯಾಲ ನಮಗ. ಎತ್ತ ಕೈಯಾಗ ಹಿಡಿಬೇಕು, ಬಾರ್ಕೋಲು ತಗೋಬೇಕು, ಕುಂಟಿ ಮ್ಯಾಗ ನಿಲ್ಲಬೇಕು, ಹರಗಬೇಕು. ಅಷ್ಟ್ರೊಳಗೆ ಇವ್ರು 30 ಸಲ ಬೀಳ್ತಾರ ನಮ್ಮಂತವ್ರು. ಅವ ಎಷ್ಟು ಬ್ಯಾಲೆನ್ಸ್ ಮ್ಯಾಗ ಹೋಗ್ತಾನ? ಅವಾಗ ಯಾವ ಜ್ಞಾನದ? ಏನು ಓದ್ಯಾನ? ಏನು ಓದಿಲ್ಲ. ಅನುಭವ. ಜೋಳ ಬಿತ್ತುದ ಅನುಭವ, ಎಲ್ಲ ಬಿತ್ತುದು ರೈತನ ಅನುಭವೇ ಜ್ಞಾನಿಗಳ ಪ್ರಸಾದ. ಹಂಗ ರೈತ ಅನುಭವದಿಂದ ಜಗತ್ತನ್ನ ಬೆಳೆಸಿದ, ಬದುಕಿಸಿದ. ಅವನನ್ನ ನಾವು ಮರಿತೀವಿ, ಅವನನ್ನ ಕೇವಲ ಅಂತೇವೆ.
ಆತ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತೇವೆ. ಅವ ಇಲ್ಲದೆ ಇದ್ರೆ ನಾವು ಹೆಂಗೆ ಬದುಕ್ತೀವಿ? ಅದಕ್ಕೆ ಶಂಕರಾಚಾರ್ಯರು ಕೂಡ ಧನ್ಯೋಗ್ರಸ್ತಾಶ್ರಮ ಅಂತ ಹೇಳಿದರು. ಆದಿಶಂಕರಾಚಾರ್ಯರು ಎಂತೆಂಥ ಮಹಾತ್ಮರೆಲ್ಲ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳುವಾಗ ರೈತರ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತ ಇಲ್ಲದೆ ಇದ್ರೆ ಇದೆಲ್ಲ ಏನಾಗ್ತಾ ಹೋಗ್ತಿತ್ತು? ಬದುಕ್ತಿದ್ದಿಲ್ಲ, ಯಾರು ಬದುಕಾಗ ಸಾಧ್ಯ ಇಲ್ಲ. ನಾವು ಶಿಕ್ಷಕರಿಂದ ಇಲ್ಲಿ ಬಂದ ಒಂದು 4 ಮಾತು ಹೇಳ್ತೀವಿ. ಒಬ್ಬ ಗುರು ನಮಗೆ ಶಿಕ್ಷಣ ಕೊಟ್ಟಾಣ, ವಿದ್ಯಾರ್ಥಿಗಳಾಗಿವಿ, ಸನ್ಯಾಸಿಗಳಾಗಿವಿ, ಬ್ರಹ್ಮಚಾರಿಗಳಾಗಿರಬಹುದು, ಬಂದ 4 ಮಾತು ಹೇಳ್ತೀವಿ ಅಂದ್ರೆ ಆ ಗುರು ಕಾರಣ, ಶಿಕ್ಷಕ. ನಾವು ರೈತರು, ಒಬ್ಬ ಶಿಕ್ಷಕರು, ದೇಶವನ್ನು ರಕ್ಷಣಾ ಮಾಡುವ ಒಬ್ಬ ಸೈನಿಕನನ್ನು ನಾವು ಪ್ರೀತಿಯಿಂದ ಪೂಜಿಸಬೇಕು. ಇವರ ಮೂವರು ನಮಗೆ ಅಮೂಲ್ಯವಾದ ಬಂಗಾರದಕ್ಕಿಂತ ಹೆಚ್ಚಿನ ತೂಕ. ಬಂಗಾರ ಸಿಗುತ್ತದೆ, ರೊಕ್ಕ ಕೊಟ್ರೆ ಬಂಗಾರ ಸಿಗುತ್ತದೆ, ಬೆಳ್ಳಿ ಸಿಗುತ್ತದೆ. ಆದರೆ ರೈತನ ಬಿತ್ತು ಅನುಭವ ನಮಗೆ ಸಿಗಂದ್ರೆ ಸಿಗಕ್ಕಾಗೋದಿಲ್ಲ. ಕಲಿಬೇಕಾದ್ರೆ ಬಹಳ ಕಷ್ಟ ಅದ. ರೊಕ್ಕ ಕೊಟ್ರೆ ಏನೆಲ್ಲ ಸಿಗುತ್ತದೆ, ಆದ್ರೆ ಬಿತ್ತೋದು ಹೆಂಗೆ ರೊಕ್ಕ ಕೊಟ್ಟು ತಗೊಳಕ ಬರುತ್ತದೆ? ಬರೋದಿಲ್ಲ. ಅದಕ್ಕೆ ರೈತರು ಹೆಂಗಿರಬೇಕು? ಅದಕ್ಕೆ ರೈತರು ನೀವೆಲ್ಲ ಭೂಮಿಯ ಪುತ್ರರು, ಭೂಮಿಯ ಮಾಲೀಕರು. ರೈತನನ್ನ ಎಲ್ಲ ಜನ ತುಳಿಬಹುದು, ಆದ್ರೆ ರೈತ ಹುಲ್ಲಿದ್ದಂಗೆ. ಹೌದಿ? ಹುಲ್ಲು ನೋಡಿರಲ್ಲ, ಮಳೆ ಆದ್ರೆ ಚಿಗುರುತ್ತದೆ, ಅದು ಮಳೆ ಆದ ತಕ್ಷಣ ಚಿಗುರುತ್ತದೆ, ಮತ್ತೆ ಬೆಳೀತದ. ಒಂದಿಷ್ಟು ಜನ ತುಳಿತಾರೆ, ಒಂದಿಷ್ಟು ದನ ಕಡಿತಾವ, ಮತ್ತು ಅದು ಚಿಗುರು ಬರೋದೆ. ಹಂಗ ರೈತ ಬೆಳಕಿಗೆ ಬರೋದ. ರೈತ ಬೆಳಿಲೇಬೇಕಾಗ್ತದೆ. ರೈತ ಯಾರು ಬಿತ್ತಿದ ಬೀಜ ಅಲ್ಲ. ರೈತ ಬಿತ್ತಿದ ಬೀಜ ಅಲ್ಲ, ತಾನಾಗೆ ಬೆಳೆದ. ರೈತ ಹುಲ್ಲಿದ್ದಂಗವ. ಎಲ್ಲಾದ್ರೂ ಮಳೆ ಆದ್ರೆ ಹುಲ್ಲು ತಾನ ಹುಡುತ್ತದೆ. ಅದನ್ನ ಯಾರು ತುಳಿದ್ರು ಅದ ನಾಶ ಆಗೋದಲ್ಲ, ದನ ಕಡಿದ್ರು ನಾಶ ಆಗಂಗಿಲ್ಲ, ಮತ್ತೂ ಚಿಗರ ಬರೋದು. ಹಂಗ ರೈತ ಇಂದಿಲ್ಲ ನಾಳೆ ಎಲ್ಲಾದ್ರೂ ನೋಡ್ರಿ, ಬೇಕಾದ್ರೆ ರೈತನ ಫೋಟೋ ಇಟ್ಟು ಪೂಜೆ ಮಾಡುವ ಪರಿಸ್ಥಿತಿ ಬಂದೇ ಬರುತ್ತದೆ. ನಮ್ಮವಲ್ಲ ರೈತನ. ನೀವೆಲ್ಲ 4 ಮಾತೇಳಿ ಜಾಣನಾಗಾಕ ಬರೋದಲ್ಲ ಇದು ನಾ ಹೇಳೋದು. ರೈತ ಅಂದ್ರ ಹಂಗದ. ನಮ್ಮದು ಆಶ್ರಮದ ಗದಗ ಜಿಲ್ಲೆ ಒಳಗದ. ಅಲ್ಲೇನಿಲ್ಲ, ಆಶ್ರಮದಾಗ ಏನು ಪುಸ್ತಕದ ಭಂಡಾರದ ಇಲ್ಲ, ಭಂಡಾರದ ಏನೂ ಇಲ್ಲ, ಪುಸ್ತಕ ಇಲ್ಲ, ಟೆಜರು ಇಲ್ಲ, ಬರೇ 1-2 ಗುದ್ಲಿ, 2 ಸಲಿಕೆ, ಚಲೋ 2 ಕುರುಚಿಗೆ ಇದಾವ. ಶಾಸ್ತ್ರಿಗಳು ನೋಡಿದ. ಯಾರ ಬಂದ ಕೇಳಿದ್ರೆ ಏನಂತ ಕೇಳಿದ್ರೆ ಸ್ವಾಮಿ ಇಲ್ಲದಾನಂದ್ರ ಗುರುತಿಲ್ಲ. ಗುದ್ಲಿನ 1 ಪೆನ್ನು, ಭೂಮಿನ 1 ಪುಸ್ತಕ, ಕಾಯಕವೇ ಅಕ್ಷರಾದ ಸತ್ಯ, ಕಣ್ಣಿಗೆ ಕಾಣೋದು. ಪುಸ್ತಕಗಳ ಕಳೆದು ಹೋದು ಅಂದ್ರೆ ಏನು ಹೇಳ್ತೀವಿ? ಹೇಳಕ್ಕಾಗೋದಿಲ್ಲ. ಜ್ಞಾನ ಹೋತು ಅಂದ್ರೆ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಜ್ಞಾನ ಇತ್ತು ಅಂದ್ರೆ ಅದು ಸಮುದ್ರ ಸಾಗರ ಇದ್ದಂಗೆ. ಅದ್ರಾಗಿಂದ 1 ಚೆರಿಗೆ ನೀರು ತಗೊಂಡ್ರೆ ಕೊರತೆ ಆಗತ್ತೆ, ಕೊರತೆ ಆಗೋದಿಲ್ಲ. ಹಾಗ ನಮಗಿಲ್ಲಿ ಏನದ, ಯಾವುದೂ ಕೊರತೆ ಆಗಲಾರದಂಗ ಜ್ಞಾನವನ್ನ ಕೊಟ್ಟವ ಯಾರು ಅಂದ್ರೆ ಒಬ್ಬ ರೈತ. ಹಂಗ ತಾವೆಲ್ಲ ಇಲ್ಲಿ ದೊಡ್ಡವರದಿರಿ, ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ಹಿಂಗ ಇಲ್ಲಿ ಕಾರ್ಯಕ್ರಮ ನಡಿಬೇಕು. ಪೂಜರ ಒಂದು ಸಮ್ಮುಖದಲ್ಲಿ ನಡಿಬೇಕು. ಹೌದಿಲ್ಲ? ನಾನು 7 ಗಂಟೆ ಮೇಲೆ ಎಲ್ಲೂ ಕಾರ್ಯಕ್ರಮಕ್ಕೆ, 8 ಗಂಟೆಗೆ ಎಲ್ಲೂ ಹೋಗಿಲ್ಲ. ಏನೋ ಇಲ್ಲಿ ಪೂಜರ ಬಂದಾರನೋ ಉದ್ದೇಶಕ್ಕೆ, ಇಂಥ ಪೂಜರಿಲ್ಲಿ ಅದಾರನೋ ಉದ್ದೇಶಕ್ಕೆ ತಮ್ಮನ್ನೆಲ್ಲ ನೋಡೋ ಭಾಗ್ಯ ನನಗೆ ಸಿಕ್ತು. ನೀವು ದೊಡ್ಡವರಲ್ಲ, ನೀವು ಶ್ರೀಮಂತರಲ್ಲ, ನಿಮಗಿಂತ ಶ್ರೀಮಂತ ನಾನೇ. ಯಾಕಂದ್ರೆ ನೀವೆಲ್ಲ ನನ್ನ ಆಸ್ತಿ, ನೀವೇ ನಮ್ಮವರು. ನಿಮ್ಮಿಂದ ನಮಗೇನು ಬೇಕಾಗಿಲ್ಲ. ಏನು ಒಂದು ತುತ್ತು ಅನ್ನ ಹಾಕ್ತಿರಲ್ಲ, ಅದು ಬಂದು ಸಾಕು. ಅದೇ ಅನ್ನ ಪೂರ್ಣ ಬ್ರಹ್ಮ. ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ. ಅನ್ನ ಇಲ್ಲದೇ ಇದ್ರೆ ಹೆಂಗೆ ಹೇಳಾಕ ಬರ್ತದೆ? ಅದಕ್ಕೆ ತಾವೆಲ್ಲ ನೀವೇ ದೊಡ್ಡವರಂತ ಅನ್ಕೊಂಡ್ರೆ ನಾನು ನಿಮಗಿಂತ ಶ್ರೀಮಂತ. ಎಲ್ಲರೂ ನಮ್ಮವರು. ನೀವು
ನಮ್ಮ ಬಳಗ, ನಮ್ಮ ತಾಯಿ ತಂದೆ ಇದ್ದಾಗ ಬರೇ ಜನ್ಮ ಅಷ್ಟ ಕೊಟ್ಟಾಳ, ಹೆತ್ತವಳು ಎಲ್ಲಿದ್ದಾಳ ಯಾರಿಗೆ ಗುರುತು? ನೀವೆಲ್ಲ ಪಡೆದವರು, ನನ್ನನ್ನು ಸಾಕಿದವರು, ನಮ್ಮನ್ನು ಬೆಳೆಸವರು, ಪೂಜಿಸವರು. ಇಂಥ ಗುಣ ಯಾರಿಗೆ ಬರುತ್ತದ? ಆದ ನಮಗೆ ದೇವರು ಕೊಟ್ಟಾರ, ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡಿವಿ ಅಂದ್ರೆ ಬಂಗಾರ ಆಗ್ತದ, ಇಲ್ಲ ಅಂದ್ರೆ ಆಗೋದಿಲ್ಲ. ನಾವು ಅದನ್ನು ಕೆಡಿಸ್ಕೋಬಾರ್ದಷ್ಟು. ನೀರಿದ್ದಂಗೆ ಇರೋದು. ಹೌದಿಲ್ಲ? ಅಪ್ಪಗಳು 1 ಗಂಟೆ ಹಾಕ್ತಿದ್ರು ಅವರು ಕೊರಳಾಗ, ನೋಡ್ರಿಲ್ಲ, ಅವರು 1 ಹಾಕ್ತಿದ್ರು ವಸ್ತ್ರಕ್ಕೆ. ನಾನು 2 ಹಾಕಿದ್ದೀನಿ, ಯಾಕೆ ಹೇಳ್ರಿ? ಅವರು 1 ಹಾಕಿದರು, ಅವ್ರಿಗೆ ನನಗೆ ಹೇಳಿಲ್ಲ ಅವರು. ನಾನು 2 ಹಾಕ್ಕೊಂಡಿನಿ ಹೇಳುತ್ತೀನಿ. ಭಾಳ ಯಾರ ವರ್ಣನ ಮಾಡುತ್ತಾರಲ್ಲ, ಅವ್ರದೊಂದು ಭಾಳ ಚಂದ ಹೇಳಿದರು. ಅವರ ಇವರು ಅಂತ ಅನ್ನೋವ್ರದ್ದು ಒಂದು, ಅವರೇನು ಹೇಳ್ತಾರಂತ ಬೈತಾರಲ್ಲ, ಅಪಮಾನಿಸ್ತಾರಲ್ಲ, ಒಂದು ಹೊಗಳವರ ಗಂಟ, ಒಂದು ಬೈಯವರ ಗಂಟ. ವೇದಿಕೆ ಇಳಿದು ಏನು ಹೋಗ್ತೀವಿ ಅಂತ ಬಿಚ್ಚಿಟ್ಟು ತಣ್ಣಗೆ ಮಲ್ಕೊಂಡು ಬಿಡೋದು, ಯಾವುದು ಹಾಕೋಬಾರದು ತಲೆ. ಒಂದು ಬೈಯವರದು, ಒಂದು ಹೊಗಳವರದು, ಇವೆರಡು ಇಟ್ಟುಕೊಂಡು ಬಿಡೋದು. ಚಲೋ ಹೇಳಿದ್ರು ಅಂದ್ರೆ ಆಯ್ತಪ್ಪ ಅನ್ನೋದು, ಸರಿ ಆಗಿಲ್ಲ ಅಂದ್ರೂ ಆಯ್ತು ಅನ್ನೋದು. ಎರಡಕ್ಕೂ ವಾದ ಮಾಡಬಾರದು, ಅದೇ ನಿಜವಾದ ಜ್ಞಾನ. ರೈತ ಕಾಳ ಚಲೋ ಅದಾವಂತ ಮಾರ್ಕೆಟ್ಗೆ ಒಯ್ತಾರ, ವ್ಯಾಪಾರಿಸ್ತ ರೊಕ್ಕ ಭಾಳ ಇದ್ದಾವ ಏನು ಹೇಳತ್ತಾನ? ಸರಿ ಇಲ್ಲ, ರೊಕ್ಕದ ತಲೆ ಒಳಗೆ ಕಾಳಿಲ್ಲ. ಅವ ಹಣದಿಂದ ದೊಡ್ಡವಾದ, ರೈತ ಬದುಕಿಸಿ ದೊಡ್ಡವಾದ. ಕಾಳ ಚಲೋ ಅದ, ಜೋಳ ಚಲೋ ಅದ ನೋಡ್ತಾನ, ಸರಿ ಇಲ್ಲ ಅಂದವ. ರೊಕ್ಕ ಬಾಳದ, ತಲೆ ಸರಿ ಇಲ್ಲ. ಕಾಳ ಚಲೋ ಅದ, ರೈತ ಬದುಕಿಸಿದ. ಅದಕ್ಕೆ ಇಲ್ಲಿ ಹಣದಿಂದ ಅಳೆಯವರು ಬಹಳ ಅದಾರ, ಗುಣದಿಂದ ಅಳೆಯವ ಯಾರ ಅಂದ್ರೆ ಒಬ್ಬ ರೈತ. ಹಂಗ ರೈತನನ್ನ ನಾವೆಲ್ಲರೂ ಪೂಜಿಸುದು. ಒಬ್ಬ ಅಂತಲ್ಲ, 1 ಗುಂಟೆ ಹಿಡ್ಕೊಂಡು 1000 ಎಕರೆ ಇದ್ರು ಅವ ರೈತನ ವಿನಃ ಮತ್ತಾರು ಅಲ್ಲ. ಎಷ್ಟು ಬೇಕು ನಮಗೆ ಊಟ ಮಾಡಾಕ ಭಾಳ ಆದ್ರೆ 2 ರೊಟ್ಟಿ. ಹಂಗ ರೈತ ಜಗತ್ತನ್ನ ಬದುಕಿಸಿದ. ಹಂಗ ತಾವ ದೊಡ್ಡವರು, ತಾವ ಶಿವ ಸ್ವರೂಪಿಗಳಂತ ಹೇಳಿ ಏನು ಬಹಳ ಚಂದ ಕೂತಿರೆಲ್ಲರೂ. ನಿಮ್ಮನ್ನು ನೋಡಿದರೆ ಏನು ಇಲ್ಲಿ 1 ತಿಂಗಳ ಕಾರ್ಯಕ್ರಮ ಮಾಡಲೇನಂತ ಅನಿಸ್ತು. ಎಷ್ಟು ಸಂತೋಷವಾಗಿ ಕೂತೀರಿ. ಅಪ್ಪುಗಳನ್ನು ನಾವು ಟೀಕಿಸಬಾರದು, ನಮ್ಮನ್ನು ಅವರು ಟೀಕಿಸೋದಿಲ್ಲ. ಯಾಕಂದ್ರೆ ಅವಿರೋ ಅಣ್ಣ ತಮ್ಮರ ಜಗಳ. ಹೌದಿಲ್ಲ? ವೇದಿಕೆ ಮೇಲೆ ನೀವು ಅನ್ನಬಹುದು, ನಮ್ಮಪ್ಪರ ದೊಡ್ಡವರು, ನಿಮ್ಮಪ್ಪ ದೊಡ್ಡವ, ಎಲ್ಲರಪ್ಪ ಒಬ್ಬ ಬೇರೆ ದೊಡ್ಡವದ, ಅವ ಯಾರಿಗೂ ಕಾಣೋದಿಲ್ಲ. ಹಂಗೆ ನಮ್ಮಿಬ್ಬರ ಬಾಂಧವ್ಯ, ಪೂಜ್ಯರ ನಮ್ಮ ಬಾಂಧವ್ಯ ಹೇಗದ ಅಂದ್ರೆ ಅಣ್ಣತಮ್ಮರಿದ್ದಂಗೆ. ನಾವು ನೀವೇನ ಹೇಳಿದ್ರು ನಾವು ಒಳಗೆ ಒಂದ. ಅವರು ಕೆಂಪು ಹಾಕ್ಯಾರ, ನಾವು ಬಿಳಿವು ಹಾಕಿವಿ ಅಷ್ಟೆ. ಅದಕ್ಕೆ ಬಣ್ಣ ಇದ್ರೆ ಅದು ಕೆಂಪಾಗ್ತದೆ. ಎಲ್ಲ ಒಂದೇ ಅದ, ನೀವು ತಪ್ಪು ತಿಳ್ಕೋಬಾರದು. ನಾವಿಬ್ಬರು ಅಣ್ಣ ತಮ್ಮ ಇದ್ದಂಗೆ ಮತ್ತೆ ಒಂದಾಗ್ತೀವಿ. ನೀವು ಏನಾರ ಹೇಳಿ ನೀವು ದೂರ ಆಗಬೇಡ್ರಿ, ಹತ್ರ ಆಗೋದು. ಹತ್ರ ಎಷ್ಟಾಗ್ತೀವಿ ಅದು ಉಪನಿಷತ್ತು, ಎಷ್ಟು ದೂರ ಹೋಗಿ ಬರ್ತೀವಿ ಅದು ಕಠೋಪನಿಷತ್ತು. ತಿಳ್ಕೋಲಾರದ ಹೋಗೋದು, ಆ ಬಳಿಕ ಹತ್ರ ಬರೋದು ಬಹಳ ಕಠೋರದಲ್ಲ. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು. ಭಗವಂತನ ಸಮೀಪದಲ್ಲಿ ವಾಸ ಮಾಡೋದಕ್ಕೆ ಉಪನಿಷತ್ತು ಅಂತ ಸರಳದ ಇದು. ಅದನ್ನ ಒಂದಿಷ್ಟು ಭಾಳ ವಿಸ್ತರಿಸಿ ಹೇಳ್ತಾರೆ ಮಹಾತ್ಮರಷ್ಟೇ. ನೀವು ಉಪವಾಸ ಮಾಡುತ್ತೀರಿ, ಇವತ್ತು ಗುರುವಾರ, ನಾಳೆ ಗುರುವಾರ ಅಮಾವಾಸ್ಯೆ, ಏನು ಉಪವಾಸದಿ? ಉಪ ಅಂದ್ರೆ ಏನು? ಊಟ ಬಿಡೋದಕ್ಕಲ್ಲ. ಏನೆಲ್ಲ ಊಟ ಬಿಟ್ಟು ಅನ್ನ ನೀರ ಬಿಟ್ಟು ಉಪವಾಸ ಇದ್ರೆ ಇದಕ್ಕೆ ಉಪವಾಸ ಅನ್ನೋದಲ್ಲ. ಉಪ ಅಂದ್ರೆ ಭಗವಂತನ ಸಾಮೀಪ್ಯದಲ್ಲಿ ಅವನ ಜ್ಞಾನವನ್ನ ಮಾಡುತ್ತಾ ಹತ್ರ ಇರೋದಕ್ಕೆ ಉಪವಾಸ ಅಂತ ಕರೀತಾರೆ. ಹಂಗ ನೀವೆಲ್ಲ ಏನು ಮಾಡಿದಿರಿ? ಇವತ್ತು ಉಪವಾಸ ಮಾಡಿದಿರಿ. ಸಿದ್ದೇಶ್ವರ ಶ್ರೀಗಳಿಗೋಸ್ಕರ ಒಂದು ಉಪವಾಸ ಮಾಡಿದಿರಿ. ಅವರ ಸಮೀಪದಲ್ಲಿ ಎಲ್ಲರೂ ಬಂದು ಕೂತಿರಿ, ನಮ್ಮನ್ನು ಕರೆಸಿದಿರಿ. ಭಾಳ ಚಂದ ನೀಟಾಗಿ ಭಾಳ ಚಂದ ಕಾರ್ಯಕ್ರಮ ಮಾಡಿದಿರಿ. ಇನ್ನೊಂದೇನ, ಸ್ಟೇಜ್ ಭಾಳ ಅಲಂಕಾರ ಬಹಿರಂಗದ, ಸಿಂಪಲ್ ಇರು.
ವೇದಿಕೆ ಹೆಂಗದ ಗಣಪನ ಕುಂಡಿಸಿದಂಗೆ ಆಗ್ಯದ. ಭಾಳ ಸಿಂಪಲ್ ಇರಬೇಕು. ಎಷ್ಟು ಸ್ವಚ್ಛ ಇರ್ತದ ಅಷ್ಟು ಹಸನ ಇರ್ತದೆ, ಎಷ್ಟು ಚಿಕ್ಕದಿರ್ತದ ಅಷ್ಟೆಲ್ಲ ಕಡೆ ಚೊಕ್ಕಾಗಿ ಕಾಣಿಸ್ತದೆ. ಹಂಗೆ ತಾವೆಲ್ಲ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಬರೋಣ. ಏನು ನಿಮ್ಮೆಲ್ಲ ನೋಡಿದ್ರೆ ಅಪ್ಪಗಳ ಅನುಮತಿ ಇದ್ರೆ ಸಮಯ ಸಿಕ್ಕಾಗ ಒಂದು ತಿಂಗಳು ಇಟ್ಕೋರಿ, ಬರ್ತೀವಿ. ಅಪ್ಪಗಳ ನೇತೃತ್ವದಲ್ಲಿ ಅಪ್ಪಗಳು ಸನ್ನಿಧಿ ಒಳಗಾಗಬೇಕಾಗ್ತದೆ. ಯಾಕೆ ಮೂಲ ಕಳಸ ಅವರು, ಈ ಸಂಗಳ ಗ್ರಾಮಕ್ಕೆ ಕಳಸ. ನಾವು ಸೂರ್ಯನ ಗತೆ ಫ್ರೀಯಾಗಿ ಬೆಳಕ ಕೊಡೋರು, ಸೋಲಾರ್ ಆಗಂಗಿಲ್ಲ, ಸೋಲಾರಕ್ಕೆ ರೊಕ್ಕದ, ಹೌದಿ? ಹಂಗೆ ಸರಳ ಜೀವನವನ್ನು ಅವರು ಮಾಡಿ ಹೋಗಿದ್ದಾರೆ. ಅದು ಬಂಗಾರದ ರತ್ನದ, ಎಲ್ಲಿ ಮುಚ್ಚಿರುವ ಅದರ ಹೆಸರು ಕೆಡೋದಿಲ್ಲ, ಅದು ಹೊಲಸಾಗೋದು ಅಲ್ಲ. ಯಾರು ಅದಕ್ಕೆ ಏನೋ ಒಂದು ಇಡೀ ಮಣ್ಣು ತೂರಿದ್ರು ಅದು ಮುಚ್ಚೋದು ಇಲ್ಲ. ಹಂಗವರಾಗಿ ಹೋಗಿದ್ದಾರೆ. ಅವರ ಹೆಸರ ಮೇಲೆ ಬದುಕೋದು ಭಾಳ ಜನ ಬದುಕುತ್ತಾರೆ. ಅದಕ್ಕೆ ನೀವೆಲ್ಲ ಇಂಥ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಮಾಡಿ, ನಿಮ್ಮಲ್ಲೆಲ್ಲ ಜ್ಞಾನದ ಭಾಳ ಶಾಣ್ಯಾರ ಕುಂತಾರ ಇಲ್ಲಿ. ನಾವು ಅಷ್ಟೋ ಶಾಣ್ಯಾರಲ್ಲ, ನಮಗಿಂತ ಓದಿದವರು ಎಲ್ಲ ವಚನ ಸಾಹಿತ್ಯಗಾರರು ಭಾಳ ಚಂದದಾರಿಲ್ಲೇ. ಅವ್ರ ಗುರುತಾಗಲಾರದಂಗೆ ಕೂತಾರೆ. ಅದರಾಗ ಒಂದಿಷ್ಟು ಮಂದಿ ಭಾಳ ಲಯದೊಳಗೆ ಕೂತಾರೆ, ಹೌದಿಲ್ಲ? ಅದು ಯಾರಿಗೂ ಏನೂ ಕೇಳಂಗಿಲ್ಲ. ಎದ್ದು ಹೋಗುವಾಗ 2 ದಾರಿ ಕಾಣಿಸ್ತವ. ಸರಾಯಿ ಕುಡ್ದವರು ನೋಡವರು ಕುಡ್ದಾರಂದ್ರೂ ದಾರಿ ಬಿಡೋದಿಲ್ಲ. ಒಬ್ಬ ಕುಡಿದ ಮನುಷ್ಯ ಏನಾರ ದಾರಿಲಿ ಹೋಗುವಾಗ ಬೇರೆದವ್ರ ಮನೆಗೆ ಹೋದದ್ದು ನೋಡಿರಿ. ಭಾಳ ನಿಶೆ ಮಾಡ್ಯಾನ ಅಂತಂದ್ರೆ ಮತ್ತೊಬ್ಬರ ಮನೆಗೆ ಹೋಗಿ ಮಲಕ್ಕೊಂಡದ್ದು ಎಲ್ಲಾರ ನೋಡಿರಿ? ಇಲ್ಲೇ ಇಲ್ಲ. ದಾರಿ ಕಾಣಿಸಿಲ್ಲ ಅಂದ್ರೂ ಕೂಡ ಎಲ್ಲಿ ಮಲಗ್ಯಾನ? ದಾರ್ಯಾಗ ಮಲಗ್ಯಾನ, ಇನ್ನೊಬ್ಬರ ಮನ್ಯಾಗ ಮಲಗಿಲ್ಲ. ನಿಶೆ ಹೆಚ್ಚಾಗಿ ಅಲ್ಲೇ ಮಲಗ್ಯಾನ, ಇನ್ನೊಬ್ಬರ ಮನೆಗೆ ಹೋಗಿ ಮಲಗಿಲ್ಲ ಅಂತ ಮತ್ತು ಕಂಟಿನ್ಯೂ ಎಲ್ಲರೂ ಅದನ್ನ ಮಾಡಬಾರ್ದು. ಹಿಂಗೆ ಹೇಳ್ಯಾರ ಅಪ್ಪಗಳಂತ ಕುಡಿದು ಎಲ್ಲರೂ ದಾರ್ಯಾಗ ಮಲಗಿದ್ರ ಅಲ್ಲಿ ಏನಾಗ್ತದ? ದಾರಿ ಒಳಗೆ ನಾಯಿ ಎತ್ತರಿಸಿ ಮುಚ್ಚಿ ಹೋಯ್ತಾವ. ಅದಾಗಬಾರ್ದು. ಹಂಗೆ ನಮ್ಮ ಜೀವನ, ಕುಡುಕರ ಜೀವನ. ರೈತ ಕುಡಿಬಾರದು. ರೈತ ಕುಡಿದ ಆಯುಷ್ಯ ಕಡಿಮೆ ಮಾಡಿಕೊಂಡ್ರೆ ನಾವೆಷ್ಟು ವರ್ಷ ಬದುಕಬೇಕಾಗ್ತದೆ? ಸರಾಯಿ ನೀವು ಕುಡಿದ್ರಿ, ನಿಮ್ಮನಾದ ಕುಡುದಿಲ್ಲ. ಏನು 12ನೇ ಶತಮಾನದಾಗಿನ ಬಾಟ್ಲೆಗಳದಾವ. ಬಾಟ್ಲೆ ಹೋಗಿಲ್ಲ, ನಾವು ಹೋಗಿವಿ. ಅದಕ್ಕೆ ನಾವು ಇರಬೇಕು, ಬಾಟ್ಲೆ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೋತೀವಿ. ಕುಡಿಯೋರು ಕಡಿಮೆ ಮಾಡ್ರಿ, ಸತ್ಸಂಗಗಳನ್ನು ಮುಂದುವರಿರಿ ಅಂತ ಹೇಳಿ ಎಲ್ಲ ಈ ಸಮಿತಿಯವರಿಗೂ, ಪೂಜ್ಯರಿಗೂ, ಎಲ್ಲ ಗ್ರಾಮದ ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕರಿಗೂ, ಸಂಗಳ ಗ್ರಾಮದ ಸಮಸ್ತ ಭಕ್ತರೊಂದಕ್ಕೂ ಕೂಡ ನಾನು ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ, ಭಾಳ ಶಾಸ್ತ್ರಿಗಳು ಭಾಳ ಚಂದ ನಿರೂಪಣೆ ಮಾಡುತ್ತಾರೆ ನೋಡ್ರಿ. ಅವರು ಸಂಸಾರದಾಗ ಇದ್ದುಕೊಂಡು ಸದ್ಗತಿ ಹೊಂದಿದರು. ಅಂಥವ್ರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರಿಗೂ ಪ್ರಣಾಮವನ್ನು ಸಲ್ಲಿಸಿ ನನ್ನ ಮಾತಿಗೆ ತಿಂಗಳ ಅವರ ಬರ್ತೇವೆ ಅಂತೇಳಿ ಭಾಳ ಒಂದು ಇದರಿಂದ ಹೇಳ್ಯಾರ. ನಮ್ಮದು ಪುಣ್ಯ, ನಿಮ್ಮದು ಪುಣ್ಯ. ಅದಕ್ಕೆ ಅನ್ನುವಂಥ ಮಾತನ್ನು ನಮ್ಮ ಸಂಗಳ ಗ್ರಾಮದ ವತಿಯಿಂದ ನಾವು ಅವರಿಗೆ ಭಕ್ತಿಯಿಂದ ಸಿದ್ದೇಶ್ವರ ಅಪೋಳ ಇವತ್ತು ನಮ್ಮ ಊರಿಗೆ ಬಂದು ನಮಗೆ ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಂಡು, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ. ಅದಕ್ಕೆ ನಾವು ನೀವೆಲ್ಲರೂ ಇವತ್ತಿನ ಸಂದರ್ಭ ಸೂಚಿತವಾಗಿ ಮೌನ ಇಡುವುದು. ಏನು ಕೇಳೋದಪ್ಪ? ಗದ್ದಲ ಮಾಡಿದ ಯಾವುದೋ ಒಂದು ಪೇಪರ್ ಬರೆದ್ರು ಕೂಡ ಅದ್ರಾಗ ಮಾಸ್ತರ್ ಮೌನ ಬಹಳ ವಿಶೇಷ ಇದೆ. ಆದ್ರೆ ನಾವು ನೀವೆಲ್ಲರೂ ನಿತ್ಯವಾಗಿ ಸುಖವನ್ನು ಕಾಣಬೇಕಾದ್ರೆ ಕ್ರಮದಿಂದ ಆ ಊರಿಗೆ ಹೋಗ್ಬೇಕಾಗತ್ತೆ. ನಾವು ನೀವೆಲ್ಲರೂ ಏನಪ್ಪ ಅಂದ್ರೆ ನಿತ್ಯ ನೈಮಿತ್ತಿಕ ಮಾಡಿಕೊಂಡು ಏನು ನಿತ್ಯವೂ ಗುರು ಹೇಳಿದ ಮಾತನ್ನು ಪಾಲಿಸಿ ಸದ್ಗುರುವಿಗೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುತ್ತೇನೆ ಅನ್ನವನಿಗೆ ಮಾತ್ರ ಬಹುಬಂಧನ ಹರಿದು ಹೋಗತ್ತೆ ಹೊರತು ಇಲ್ಲಿ ಕಂದ್ರೆ ಬಹುಬಂಧನ ಹರಿಯುವುದಿಲ್ಲ. ನಾನು ಅದನ್ನು ಮಾಡಿದ ಎಲ್ಲ ಸುಳ್ಳು. ಇರುವುದನ್ನು ನೋಡುವಂತಹ ಸಾಮರ್ಥ್ಯ ರೂಪಶಕ್ತಿ ರೋಟೈಕ ಬರೆದಿದ್ರು ಕೂಡ
ಮುಖ ಅನ್ನಕ್ ಬರ್ತಿದ್ದಿಲ್ಲ ಅಂತ ಮಕ ಮಕ ಅಂತಿದ್ರಂತ. ಅಂತ ವಿಚಾರವನ್ನ ಒಳಗೂ ಬೆಳಗ ಹೊರಗೂ ಬೆಳಗ ಬೆಳಗಿ ಬಿಟ್ಟ ಪುಣ್ಯಾತ್ಮ. ಯಾಕಂದ್ರ ನೋಡ್ರಿ ನೀವು, ಯಾಕಂದ್ರ ಇದಕ್ಕೇನು ನಾವು ಜ್ಞಾನ ಮಾಡ್ಕೋಬೇಕಂದ್ರ ರಟೈಕ ಬರ್ಬೇಕಂತ ಏನಿಲ್ಲ. ಶಿವಾಯ ನಮಃ. ತನು ಮನೆಗಳನ್ನ ಬಾಂಡೆ ಸ್ವಚ್ಛ ಆದ್ರ ಯಾ ತಾಯಿ ಆದ್ರೂ ಅಡಿಗೆ ಮಾಡೇ ಮಾಡ್ತಾಳ್ರಪ್ಪ. ಅಡಿಗೆ ಯಾರು ಮಾಡೋದಿಲ್ಲ, ಆದ್ರ ಬಾಂಡೆ ಸ್ವಚ್ಛ ಇರ್ಲಿಲ್ಲ ಅಂದ್ರ ಅಡಿಗೆ ಮಾಡಕ್ ಒಲ್ಲಂತಾಳ. ಯಾಕಂದ್ರ ಶಿವಶಕ್ತಿಯರಲ್ಲಿ ಒಂದು ಸಾಮರ್ಥ್ಯ ರೂಪ ಶಕ್ತಿ ಅದ. ಯಾಕಂದ್ರೆ ಸಮಯ ಇಲ್ಲ, ಶಿವಶಕ್ತಿಯಲ್ಲಿ ಸಾಮರ್ಥ್ಯ ರೂಪ ಶಕ್ತಿ ಅದ. ಪರಮಾತ್ಮ ಏನು ಮಾಡಕ್ಕಾಗೋದಿಲ್ಲ. ಆದ್ರೆ ಶಕ್ತಿ ಕೂಡ್ತಿ ಅಂದ್ರ ಅದೆಲ್ಲ ನಾಟ್ಯಮಯ. ಲೋಕಕ್ಕೆ ರಂಜನೆ ಕಂಡ್ರು ಕೂಡ ನೋಲಕೈಸಿ ಅಂದ್ರೆ ಕಾಣುವುದೆಲ್ಲ ಕರೆ ಅಲ್ಲ, ಕಾಣ್ಲಾರ್ದಿರುವುದು ಕರೆ ಅದ. ಅದನ್ನ ನಾವು ನೀವೆಲ್ಲರೂ ತಪವಾಂತು ಗುರು ಶಂಭುಲಿಂಗ ಉತ್ತಮ ಶ್ರುತಿ ಸಾರಿ ಹೇಳತ್ತಪ್ಪ. ಶಂಭುಲಿಂಗದ ಬೆಟ್ಟದಲ್ಲಿ ಸೋಚ ತೆಗೆದು ಶ್ರುತ್ಯಾರ್ಥವನ್ನು ಹೇಳತ್ತೆ ಅಂತೇಳಿ ದೇವರ ಎಲ್ಲರಿಗೂ ವಾಣಿ ಕೊಟ್ಟಾನ, ಬಾಯಿ ಕೊಟ್ಟಾನ, ಜೈಕಾರ ಹಾಕಬೇಕಾಗ್ತದೆ. ನಾವೆಲ್ಲರೂ ಶಾಂತಿ ರೀತಿಯಿಂದ ಕುಳಿತುಕೊಳ್ಳೋಣ. ಮನುಷ್ಯ ಬಹಳ ಗದ್ದಲ ಯಾರು ಮಾಡಬಾರ್ದು. ಮಹಾತ್ಮರು ಬಂದ ಸಂದರ್ಭದೊಳಗೆ ಬಹಳ ಶಾಂತಿ ರೀತಿಯಿಂದ ಎಲ್ಲಿ ಸ್ಥಾನದ ಅಲ್ಲೇ ಕೊಡ್ರಿ, ನಿಲ್ಲಬಾರ್ದು. ಎಲ್ಲೆಲ್ಲಿ ಆಗಲಿ ಒಟ್ಟು ಸಮಾಧಾನದಿಂದ ಕೂತ್ಕೊಡ್ರಿ. ಜಯಮಂಗಲಂ ಜಯ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸಮರಾಜ್ ಕಿ, ಶ್ರೀಮದ್ ಜಗದ್ಗುರು ಶಿವಾನಂದ ಸಮರಾಜ್ ಕಿ, ಶ್ರೀಮದ್ ಜಗದ್ಗುರು ರಾಚೋಟೇಶ್ವರ ಸ್ವಾಮಿ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಸಿದ್ದೇಶ್ವರ ಸ್ವಾಮಿ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಶ್ರದ್ಧಾನಂದ ಸ್ವಾಮಿ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ. ಹರ ಶಿವ ಹರ ಹರ ಮಹಾದೇವ. ಹರ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಹಾವಿದ್. ಹಾಗೂ ಶ್ರೀಮದ್ ಜಗದ್ಗುರು ಶಿವಾವತಾರದಂಥ ಶಿವಾನಂದಪ್ಪ ಅವರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಸುಕ್ಷೇತ್ರ ಸಂಗಳದ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ರಾಚೋಟೇಶ್ವರ ಮಹಾಸ್ವಾಮಿಗಳ ದಿವ್ಯಚರಣಕ್ಕೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಆರಾಧ್ಯ ಸದ್ಗುರುನಾಥನ ದಿವ್ಯಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತಿನ ದಿವಸ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ಜಗತ್ತಿನ ತುಂಬ ಜ್ಞಾನವನ್ನು ಬೋಧನೆ ಮಾಡಿ ಈ ಜಗತ್ತಿನಲ್ಲಿ ನಾನು ಯಾರಿದ್ದೇನೆ, ನನ್ನ ಸ್ವರೂಪ ಏನಿದೆ, ಜ್ಞಾನ ಬೋಧೆ ಮಾಡಿದವರು ಯಾರು ಅಂದ್ರೆ ಶ್ರೋತ್ರಿ ಬ್ರಹ್ಮನಿಷ್ಠ ವೇದಾಂತ ಕೇಸರಿ ಎನಿಸಿಕೊಂಡಂಥ ಮಲ್ಲಿಕಾರ್ಜುನಪ್ಪ ಅವರ ಕರಸಂಜಾತ್ರೆ ಎನಿಸಿಕೊಂಡು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರದಲ್ಲಿ ಜ್ಞಾನ ಬೋಧೆಯನ್ನು ನೀಡಿ ನಡೆದಾಡುವ ದೇವರು, ಮಾತನಾಡುವ ದೇವರು ಅಂತ ಸಿದ್ದೇಶ್ವರಪ್ಪ ಅವರ ನುಡಿ ನಮನವನ್ನು ಇವತ್ತಿನ ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮ ನೀವು ಸಂಘದ ಗ್ರಾಮದ ಸದ್ಭಕ್ತರು ಎಲ್ಲರೂ ಕೂಡಿ ಇಟ್ಟುಕೊಂಡ್ರೆ ನಿಮ್ಮಂಥ ಭಾಗ್ಯವಂತ ಸದ್ಭಕ್ತರಿಗೆ ನಾನು ಇವತ್ತು ಬಹಳ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಶಿಷ್ಯರಾಗಿ ಯಾವ ಬಸವ ಸಮರ್ಥ ಮಹಾಸ್ವಾಮಿಗಳನ್ನು ನೀವು ಬರಮಾಡಿಕೊಂಡ್ರಿ. ಇವತ್ತು ಆ ಪೂಜ್ಯರಲ್ಲಿ ಯಾವ ಗುಣ ಅದ ಅಂತ ಕೇಳಿದರೆ ಒಂದು ಮಾತು ಹೇಳ್ತಾ ಇದ್ದಾರೆ. ಜ್ಞಾನ ದೃಷ್ಟಿ ಅವರ ಅನುಭವವನ್ನು ಅವರ ಮೇಲೆ ಬೀರಿದ್ದಾರೆ. ನೋಡು, ನಾ ಎಲ್ಲಿವರೆಗಿರ್ತೇನೆ, ನೀನು ಎಲ್ಲೂ ಪ್ರವಚನ ಮಾಡಬೇಡ. ನಾನು ಎಂದು ಈ ಜಗತ್ತವನ್ನು ಬಿಟ್ಟು ಈ ಪಾರ್ಥಿವ ಶರೀರ ಎಂದು ಬಿಡ್ತೇನೆ, ಅಲ್ಲಿಂದ
ನೀನೇ ನನ್ನ ಸ್ವರೂಪ ಅಂತ ತಿಳ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅಂಥ ಪೂಜ್ಯರು ನೀವು ಕರೆಸ್ತೀರಿ ಅಂದರೆ ನಿಮ್ಮಂಥ ಪುಣ್ಯವಂತ ಶಾಲೆಗಳು ಯಾರೂ ಇಲ್ಲ. ಆ ಪೂಜ್ಯರಿಗೆ ನಮಸ್ಕರಿಸಿ ಇದೇ ಊರಿನೊಳಗೆ ಶಿವಾನಂದ ಮಠದಲ್ಲಿ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಚಿದ್ರೂಪಾನಂದ ಮಹಾಸ್ವಾಮಿಗಳು ಸಾಧಕರು, ತತ್ವಜ್ಞಾನಿಗಳು, ಅನುಭವಿಕರು, ವಯಸ್ಸಲ್ಲಿ ಸಾಣದಿದ್ರು, ಮೂರ್ತಿ ಸಾಣದಿದ್ರು, ಕೀರ್ತಿ ಆಡ್ದು, ದೊಡ್ಡ ಅನುಭವ ಅವರದು. ಅಂಥ ಪೂಜ್ಯರ ಪವಿತ್ರ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಂಗಳ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ನನ್ನ ಅನಂತ ನಮಸ್ಕಾರ ಸಲ್ಲಿಸಿ ಶಿವಸ್ವರೂಪಗಳೇ, ಅವರಿವರೆನ್ನದೆ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪಡುವಂಥ ಪರಮಾತ್ಮನ ನಮಸ್ಕರಿಸಿ ಶಿವಸ್ವರೂಪಗಳೇ, ಈ ಊರಿನಲ್ಲಿ ಗಣ್ಯವಾದ 2 ಮಠ ಆಶ್ರಮಗಳದಾವ. ಒಂದು ಸಿದ್ಧಾರೂಢರ ಆಶ್ರಮ, ಒಂದು ಶಿವಾನಂದ ಅಜ್ಜವರ ಆಶ್ರಮವನ್ನು ಮಾಡಿದ್ದಾರೆ. ಸಿದ್ಧಾರೂಢ ಅಜ್ಜವರಂದ್ರೆ ಯಾರು, ಶಿವಾನಂದ ಅಜ್ಜವರಂದ್ರೆ ಯಾರು ಅನ್ನುವಂಥ ಇವತ್ತಿನ 1-2 ಮಾತನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಸಿದ್ಧಾರೂಢ ಅಜ್ಜವರಂದರೆ ನಿರ್ಗುಣ ಉಪಾಸನಕರು, ನಿರ್ಗುಣ ಸ್ಥಿತಿ ಇದ್ದವರು. ತಮ್ಮ ದೇಹವನ್ನು ಪರದೇಹ ಅಂತ ತಿಳ್ಕೊಂಡವರು ಯಾರು ಅಂದ್ರೆ ಸದ್ಗುರು ಸಿದ್ಧಾರೂಢ ಅಜ್ಜವರು. ಇನ್ನು ಸಗುಣ ಉಪಾಸನದಿಂದ ಬಂದವರು ಯಾರು ಅಂದ್ರೆ ಶಿವಾನಂದಪ್ಪ ಅವರು. ಇವರು ಹೇಗೆ ಬಂದ್ರಿ ಅಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಅಗ್ರಗಣ್ಯ ಆದಂಥವರು ಯಾರು ಇದ್ರೆ ನಿಜಗುಣ ಶಿವಯೋಗಿಗಳು. ಸಮಕಾಲದಲ್ಲಿ ಷಡಕ್ಷರ ದೇವರು ಅಂತ ಇಬ್ಬರು ಒಬ್ಬ ಗುರುವಿನ ಶಿಷ್ಯರು, ನಿರಾವರಿ ಸದ್ಗುರುವಿನ ಶಿಷ್ಯರವರು. ಷಡಕ್ಷರ ದೇವರು ಏನು ಮಾಡ್ತಿದ್ರು ಅಂದರೆ ಷಡ್ಸೋಪಚಾರದಿಂದ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಅಷ್ಟಾವರಣ ಸಹಿತವಾಗಿ ಲಿಂಗಾರ್ಚನೆ ಯಾರು ಮಾಡಿದ್ರು ಅಂದರೆ ಷಡಕ್ಷರ ದೇವರು. ನಿರ್ಗುಣ ಉಪಾಸನದಲ್ಲಿ ಯಾರು ಬಂದರು ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳು ಏನು ಮಾಡಿದ್ರು ಅಂದರೆ ತತ್ವವನ್ನು ತಿಳ್ಕೊಂಡು ಅವರು ಇಬ್ಬರು ಒಂದೇ ಗುರುವಿನ ಮಕ್ಕಳಾಗಿದ್ದರು ಕೂಡ ಗುರುಗಳ ಕಡೆಯಿಂದ ಆಶೀರ್ವಾದ ಕಾಯಿ ತಗೊಂಡ್ರು. 1-2 ತೆಂಗಿನಕಾಯಿ. ನಿಜಗುಣ ಸ್ವಾಮಿಗಳಿಗೂ ಒಂದು ಕಾಯಿ ಕೊಟ್ಟರು, ಷಡಕ್ಷರ ಸ್ವಾಮಿಗಳಿಗೂ ಒಂದು ಕಾಯಿ ಕೊಟ್ಟರಲ್ಲ. ಷಡಕ್ಷರ ಸ್ವಾಮಿಗಳು ಕಾಯನ್ನು ಪೂಜೆ ಮಾಡಿದರು. ನಿಜಗುಣ ಶಿವಯೋಗಿಗಳು ಏನು ಮಾಡಿದ್ರು ಅದನ್ನು ಮೂಸಿ ನೋಡಿ ಒಕ್ಕೊಟ್ಟು ಬಿಟ್ಟರು. ಅವ ಷಡಕ್ಷರ ಸ್ವಾಮಿಗಳು ಹೇಳಿದರು, ಏನು ನಿಜಗುಣ ಸ್ವಾಮಿಗಳೇ ನೀವಿದನ್ನು ಯಾಕೆ ಒಗದು ಬಿಟ್ಟಿ ಅಂದ. ನೋಡು ನಾ ಯಾಕೆ ಮೂಸಿ ನೋಡೇನೆ ಅಂದ್ರೆ ಅದ್ರ ಒಳಗೆ ಕೊಬ್ಬರಿ ಇಲ್ಲ, ತೆಂಗಿನ ನೀರಿಲ್ಲ, ಬರೀ ಪರಡಿ ಎಷ್ಟದ ನೋಡು ಅಂದ್ರೆ ಅವರು. ಒಡೆದು ನೋಡಿದ್ರೆ ಪರಡಿ ಎಷ್ಟೇ ಇದ್ದು. ಯಾಕೆ ಆ ಗುರುಗಳು ಆಶೀರ್ವಾದಿದ್ದು ಎಲ್ಲ ಒಳಗೆ ನಾ ತೊಗೊಂಡು ಬಿಟ್ಟಿದ್ದೇನೆ, ಆ ಪರಡಿ ಬೇಡ ಅಂತ ಒಗದು ಬಿಟ್ಟರು. ಆ ನಿಜಗುಣ ಶಿವಯೋಗಿಗಳ ತತ್ವ ಜ್ಞಾನ ಪಡ್ಕೊಂಡವರು ಯಾರು ಅಂದರೆ ಸಿದ್ಧಾರೂಢ ಮಹಾಸ್ವಾಮಿಗಳು. ಷಡಕ್ಷರ ತತ್ವವನ್ನು ತಿಳ್ಕೊಂಡು ಆಚರಣೆ ಬಂದವರು ಯಾರು ಶಿವಾನಂದ ಮಹಾಸ್ವಾಮಿಗಳು. ಶಿವಾನಂದಪ್ಪ ಅವರು 18 ವರ್ಷ ಧ್ಯಾನವನ್ನು ಮಾಡಿ ಜಗತ್ತಿನ ತುಂಬ ಎಲ್ಲ ಶಿಷ್ಯರನ್ನ ಕರೆಸಿ ಜ್ಞಾನೋಪದೇಶ ಮಾಡಿದ್ರಲ್ಲ. ಇದನ್ನು ಯಾಕೆ ಹೇಳಿನಂತ ಕೇಳಿದ್ರೆ, ಈ ಸಂಗಳ ಗ್ರಾಮದೊಳಗೆ ಒಂದು ಆರೂಢ ಜ್ಯೋತಿ ಎನಿಸಿಕೊಂಡ ಸಿದ್ಧಾರೂಢ ಮಠನೂ ಕಟ್ಟಿದ್ದಾರೆ. ಆನಂದ ಸ್ವರೂಪವಾದಂಥ ಶಿವಾನಂದ ಅಜ್ಜವ್ರೂ ಆಶ್ರಮದ. ಈ 2 ಆಶ್ರಮ 2 ಜ್ಞಾನದ ಕಣ್ಣವನ್ನು ನಿತ್ಯಲ ನೀವು ನೋಡ್ತಿರಲ್ಲ, ನೀವು ಸಂಗಳ ಗ್ರಾಮದ ಎಲ್ಲ ಸದ್ಭಕ್ತರು ಸಂತೋಷ ಕಾಣ್ತಾರೆ. ಇದನ್ನು ಯಾಕೆ ಹೇಳಿದಂದ್ರೆ, ನಮ್ಮ ಸಂಪ್ರದಾಯ ಬೆಳೆದು ಬರಬೇಕಾದ್ರೆ ಈ ಜಗತ್ತಿನ ಭಾರತ ದೇಶದಲ್ಲಿ ಇಬ್ಬರೇ, ಸಿದ್ಧಾರೂಢಪ್ಪ ಅವರು, ಶಿವಾನಂದಪ್ಪ ಅವರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸರ್ವಧರ್ಮವನ್ನು ಬೀರಿ ಭಾವಲಿಂಗ, ಇಷ್ಟಲಿಂಗ, ಸ್ಥಾವರಲಿಂಗಗಳಿದ್ದು ಸ್ಥಾವರಲಿಂಗಕ್ಕೆ ಹೋಗ್ತಿದ್ರು. ಅಲ್ಲಿ ಪೂಜಾರಿಗಳು ಯಾರ ಒಳಗೆ ಬಿಡ್ತಿದ್ದಿಲ್ಲ, ದೇವರ ದರ್ಶನ ಸಿಗ್ತಿದ್ದಿಲ್ಲಲ್ಲ. ಬಸವಣ್ಣವ್ರಿಗೆ ಹೇಳಿದರು, ಈ ಜಗತ್ತು ಕಲ್ಯಾಣ ಆಗ್ಬೇಕಾದ್ರೆ ಇಷ್ಟ ಲಿಂಗ ಕೊಡಬೇಕು ಅಂತ ತಿಳ್ಕೊಂಡು ಸರ್ವಧರ್ಮದವರಿಗೆ ಲಿಂಗ ದೀಕ್ಷೆ ಕೊಟ್ಟವರು ಯಾರು ಬಸವಣ್ಣನವರು. ಅದೇ ಪ್ರಕಾರವಾಗಿ ಬಸವ ತತ್ವವನ್ನು ಅರಿತು ಲಿಂಗಾರ್ಚನೆ ಕೊಟ್ಟವರು ಯಾರು ಗದಗಿನ ಶಿವಾನಂದಪ್ಪ ಅವರು. ಇಷ್ಟಲಿಂಗ ಕೊಟ್ಟವರು ಜಗತ್ತಿನೊಳಗೆ ಯಾರಿದ್ರು ಅಂದ್ರೆ ಗದಗಿನ ಶಿವಾನಂದಪ್ಪ ಅವರು. ಆರೂಢ ಜ್ಯೋತಿಯನ್ನು ನಾನು ಯಾರಿದ್ದೇನೆ, ನನ್ನ ಸ್ವರೂಪ ಏನಿದೆ ಅಂತ ತಿಳ್ಕೊಂಡು
ತನ್ನ ಸ್ಥಿತಿಯನ್ನು ತಿಳ್ಕೊಂಡು ಏನದ ಜಗತ್ತು ಮಿಥ್ಯ ಬ್ರಹ್ಮ ಸತ್ಯ ಇರುವುದು ಲಿಂಗಮಯ ಶರೀರ ಅಂತ ತಿಳ್ಕೊಂಡು ಕರ್ಮಾದಿಗಳನ್ನು ತ್ಯಾಗ ಮಾಡಿ ಜ್ಞಾನ ಯಾವ ಸ್ಥಿತಪ್ರಜ್ಞತೆಯನ್ನು ತಾಳಿಕೊಂಡು ಗಜದಂಡ ಶಿವ ಯೋಗಿಗಳ ಕಡೆಯಿಂದ ಉಪದೇಶ ತಗೊಂಡು ಇದ್ದ ಲಿಂಗವನ್ನು ಗುರುವಿನ ಪಾದಕ್ಕಿಟ್ಟು ಯಾವ ಪರಶರೀರ ಅಂತ ನಡೆದಾಡೋರು ಯಾರಿದ್ರು ಸಿದ್ಧಾರೂಢಪ್ಪ ಅವರು. ಯಾವ ಈ ಸದ್ಗುಣವನ್ನು ಸಾಧಿಸಿ ಆ ಸಿದ್ಧಾರೂಢರಾಗಲಿ, ಶಿವಾನಂದಪ್ಪರ ಕರಸಂಜಾತ್ರೆ ಎನಿಸಿಕೊಂಡಂಥ ಸದಾಶಿವಾನಂದಪ್ಪವರಾಗಲಿ, ನಂದೇಶ್ವರಪ್ಪವರಾಗಲಿ, ಅಭಿನವ್ ಶಿವಾನಂದಪ್ಪವರಾಗಲಿ ಪರಂಪರೆ ಬಂದ ಸಂಪ್ರದಾಯ. ಅದರೊಳಗೆ ಒಬ್ಬರು ಶಿಷ್ಯರಾದರು. ಯಾರು ಅಂತ ಕೇಳಿದ್ರೆ ಕೀರ್ತನ ಕೇಸರಿ ಜ್ಞಾನ ಪಂಡಿತರು, ವೈರಾಗ್ಯ ಪುರುಷರು ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು. ಅವರು ಜ್ಞಾನ ದೃಷ್ಟಿಯಿಂದ ಜಗತ್ತ ಕಲ್ಯಾಣ ಮಾಡೋಕ್ಕೋಸ್ಕರವಾಗಿ ಗುರುಮುಟ್ಟಿ ಗುರುವಾಗಿ ಯಾರು ಗುರುಗಳು ಯಾರನ್ನೇ ನೋಡ್ತಾರಂತ ಕೇಳಿದ್ರೆ ಸಿದ್ದೇಶ್ವರ ಅಪ್ಪವರು ಅವ್ರ ಹತ್ರ ಬಂದರು. ಅವ್ರು ನೋಡಿದರು, ದಿಟ್ಟಿಸಿ ನೋಡಿದರು. ನೋಡಿ ಕೆಲವರಂ, ಮುಟ್ಟಿ ಕೆಲವರಂ, ಮಾತನಾಡಿ ಕೆಲವರನ್ನು ಉದ್ಧಾರ ಮಾಡ್ತಾನೆ. ಗುರು ಹೇಗದನಂದ್ರೆ ಜ್ಞಾನ ದೃಷ್ಟಿಯಿಂದ ನೋಡಿದ. ಸಿದ್ದೇಶ್ವರಪ್ಪರು ಅವ್ರು ನೋಡಿದರು, ಇವನು ಯೋಗ್ಯನಿದ್ದಾನೆ, ಇವನಲ್ಲಿ ಜ್ಞಾನದ, ಇವನಿಂದ ಕಲ್ಯಾಣ ಆಗತ್ತಂತ ತಿಳ್ಕೊಂಡು ಸಿದ್ದೇಶ್ವರಪ್ಪರಿಗೆ ಕರೆದ್ರಂತ. ನೋಡಪ್ಪ, ಈ ಲೌಕಿಕ ವಿಷಯವನ್ನು ತ್ಯಾಗ ಮಾಡಿ ಪಾರಮಾರ್ಥ ದೃಷ್ಟಿಯಿಂದ ಬಂದು ನೀನು ನಿರಾವರಿ ಇರು. ನಿನ್ನೊಳಗೆ ಏನು ಬೇಡ ಅಂದರೆ ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ. ನಿನ್ನೊಳಗೆ ಏನಿರಬಾರದು ಅಂದರೆ ಕಿಸ ಸಹಿತ ಇರಬಾರದು. ನಿನ್ನೊಳಗೆ ಏನಿರಬೇಕು ಅಂದ್ರೆ ತತ್ವಜ್ಞಾನವೊಂದನ್ನು ಇಟ್ಕೋಬೇಕಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಸಭಾದಾಗ ಒಂದು ದಿವಸ ಕರೆದ್ರು ಅವ್ರನ್ನ. ನೋಡು ಸಿದ್ದಪ್ಪ, ನಾನು ಇರಲಿಕ್ಕಾಗ್ತದೆ, ನಿನಗೆ ಉಪದೇಶ ಕೊಟ್ಟಂಥದ್ದು ನೀ ಬೋಧನಾ ಮಾಡು ಅಂತ ಕೇಳಿದಾಗ ಸಿದ್ದೇಶ್ವರ ಅಪ್ಪಗಳು ನಿಂತು ಪ್ರವಚನ ಮಾಡಿದ್ರೆ ಗುರುಗಳಕ್ಕಿಂತ 10 ಪಟ್ಟು ಮುಂದೆ ಹೋದರು. ಆವಾಗ ಜಗತ್ತಿನ ತುಂಬ ಏನಾಯಿತು ಅಂದ್ರೆ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳು, ಜಪಯೋಗಿ ಶ್ರದ್ಧಾನಂದಪ್ಪ ಅವರು. ಕುಂತರು ಜಪಕ್ಕೆ ಹಚ್ಚಿದ್ರು, ನಿಂತರು ಜಪಕ್ಕೆ ಹಚ್ಚಿದ್ರು, ಲಿಂಗಾರ್ಚನೆ ಹೆಚ್ಚಿದ್ರು. ದಾಸೋಗ ಮಾಡಿದವರು ಯಾರು ಅಂದ್ರೆ ಸೋಮಡುಕಂ ಶ್ರದ್ಧಾನಂದರು. ಇನ್ನು ಗಾನಯೋಗಿ ಅಂದ್ರೆ ಅಂಧಕರನನ್ನ, ಕುರುಡರನ್ನ, ಯಾರು ಮನೆ ಮನೆಗೆ ಭಿಕ್ಷಾ ಬೇಡವರನ್ನ ಉದ್ಧಾರ ಮಾಡಿದ್ರು ಅಂದ್ರೆ ಗಾನಯೋಗಿ ಪುಟ್ಟರಾಜ ಮಹಾಸ್ವಾಮಿಗಳು. ಇವರು ನಮ್ಮ ಜಗತ್ತಿನಲ್ಲಿ ಆಳಿ ಹೋದಂಥ ಮಹಾತ್ಮರು. ಅಂಥ ಮಹಾತ್ಮರ ಆಶೀರ್ವಾದ ಪಡ್ಕೊಂಡು ಸಿದ್ದೇಶ್ವರಪ್ಪಗಳು ಏನು ಮಾಡಿದರು ಅಂದ್ರೆ ಜಗತ್ತಿನ ತುಂಬ ಪ್ರಖ್ಯಾತವನ್ನ ಮಾಡಿದರು. ಅವರ ನಮನ ನುಡಿಯನ್ನು ಅವರ ಸ್ಮರಣಾರ್ಥವಾಗಿ ಅವರನ್ನು ಸ್ಮರಿಸಿಕೊಳ್ಳೋಗೋಸ್ಕರವಾಗಿ ಇವತ್ತಿನ ಅಧಿಕರಣ ವಿಷಯ ಏನಿಟ್ಟಾರಂತ ಕೇಳಿದರೆ, ಇದು ವರಪುಣ್ಯದ ಬಳ್ಳಿ. ಈ ಊರಲ್ಲಿ ಜಗತ್ತಿನ ತುಂಬ ನಾವು ಹೋಗ್ತಿದ್ದೇನೆ, ಎಲ್ಲ ಊರೊಳಗೂ ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಆದರೆ ಶಿವಚಿಂತಿ ಶಿವಜ್ಞಾನ ಮಾಡೋ ಜನರು ಜಗತ್ತಿನೊಳಗಿಲ್ಲ. ಯಾಕೆ? ಮನುಷ್ಯನಿಗೆ ಭೋಗಿದ್ರೆ ಸಾಕು. ಪರಮಾತ್ಮ ಎಲ್ಲ ಕೊಟ್ಟ, ಹೊಲ ಕೊಟ್ಟ, ಮಣಿ ಕೊಟ್ಟ, ಕಣ್ಣು ಕೊಟ್ಟ, ಕಾಲು ಕೊಟ್ಟ, ಕೈ ಕೊಟ್ಟ, ಎಲ್ಲ ಕೊಟ್ಟ ಪರಮಾತ್ಮ. ಪರಮಾತ್ಮ ಕೊಟ್ಟ ಕರೆ, ಭೋಗ ಬೇಡಿದ ಕೊಟ್ಟ. ತಾಯಿ ಹೊಟ್ಟೆ ಹುಟ್ಟು ಬರೋ ನಾವು ಯಾರು ಏನು ತಂದವರಲ್ಲ, ಒಯ್ಯುವುದೂ ಇಲ್ಲ. ಇದೆಲ್ಲ ಇಲ್ಲೇ ಬಿಟ್ಟು ಹೋಗುದದ. ಆದ್ರೆ ಕೊಟ್ಟು ಬಿಟ್ಟ ಪರಮಾತ್ಮ. ಕೊಟ್ಟ ಏನಂದ ಅಂತ ತಿಳ್ಕೊಂಡು, ನಾನು ಕೊಟ್ಟೇನಲ್ಲ, ನನ್ನನ್ನು ಯಾರು ನೆನೆಸೋದಿಲ್ಲ ಅಂತ ಪರಮಾತ್ಮ ಹೇಳಿದ. ನಾನು ಇನ್ನೊಂದು ಹೇಳಬೇಕಾದ್ರೆ, ದೇವರ ಯಾರನ್ನು ಬಿಟ್ಟಿಲ್ಲ. ಇದನ್ನ ನೆನಪಿಟ್ಟುಕೊರಿ. ದೇವರ ಗುರು ಯಾರನ್ನು ಬಿಟ್ಟಿಲ್ಲ. ದೇವರು ನಮ್ಮನ್ನು ಎಂದೂ ಬಿಟ್ಟಿಲ್ಲ. ದೇವರ ನಮ್ಮೊಳಗ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಬಸವ ಸಮರ್ಥ ಮಹಾಸ್ವಾಮಿಗಳು ಯಾಕೆ ಬರ್ತಾರಂದ್ರೆ, ಸಂಗಳದಾಗಿದ್ದಂಥ ಭಕ್ತಿ ಶ್ರದ್ಧಾ ಗದ್ದಲ ಯಾರು ಮಾಡಬಾರ್ದು ಅವರಿಗೆ. ಯಾಕಂದ್ರೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ, ಮನಸ್ಸು ಚೇಂಜ್ ಆಯ್ತಂದ್ರೆ ಎದ್ದು ಹೋಗಿಬಿಡ್ತಾರೆ. ಸಿದ್ದೇಶ್ವರಪ್ಪ ಸೇಮಾದರವರು, ಅವ್ರನ್ನ ಬಿಟ್ಟು ಅವರಿಲ್ಲ, ಅವ್ರನ್ನ ಬಿಟ್ಟು ಅವರಿಲ್ಲ. ಒಳಗಿರುವ ಮನಸ್ಸು ಏನದಂದ್ರೆ ಸಿದ್ದೇಶ್ವರಪ್ಪರ ರೂಪಣದ. ಅವ್ರು ಇವತ್ತಿನ ದಿವಸ ಬರ್ತಾರೆ. ನಮ್ಮಲ್ಲಿ ಕೇಳಿಕೊಳ್ಳುವುದು ಏನಂದರೆ, ನಮ್ಮ ಒಳಗಿರುವಂಥ ಮನಸ್ಸು ಶಾಂತಿ ಇರಬೇಕು. ಇಷ್ಟ ನಾವು ಹೇಗೆ ಕೊಡಬೇಕಂದ್ರೆ, ಏಕಚಿತ್ತದಿಂದ ಸೂಜಿಗೆ ದಾರ ಹಸಬೇಕಾದ್ರೆ ಸೂಜಿ ಅಳಿಗಾಡ್ರ ದಾರ ಹಸಕ ಬರಂಗಿಲ್ಲ. ಅದು ನಿಂತಾಗ ಆಗ್ತದ.
ಹಾಗೆ ನಮ್ಮ ಮನಸ್ಸು ಭಾಳ ಶಾಂತಿಯಾಗಿರಬೇಕಾಗ್ತದೆ. ಇನ್ನೊಂದು ಹೇಳಬೇಕಾದ್ರೆ ಇಲ್ಲೊಂದು ಪ್ರಶ್ನೆ ಬಂದದ. ಪಾರ್ವತಿ ಪರಮೇಶ್ವರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು. ಪಾರ್ವತಿ ದೇವಿ ಹೇಳು, ಹೇ ಪರಮಾತ್ಮ, ಹೇ ಭಗವಂತ, ನೀನು ನನ್ನ ಹತ್ರ ಒಂದಿನ ಇರುವುದಿಲ್ಲ. ನೀ ಎಲ್ಲಿಗೆ ಹೋಗ್ತಿದ್ದಿ ದಿನಾಲು? ನೀನು ಹೇಳು ಪರಮಾತ್ಮ, ನನ್ನ ಬಿಟ್ಟು ದಿನಾಲು ಹೋಗ್ತಿಲ್ಲ, ಎಲ್ಲಿ ಹೋಗ್ತಿ ಅಂತ ಪ್ರಶ್ನೆ ಮಾಡಿದ್ರು ಪಾರ್ವತಿ. ಅವ ಹೇಳ್ತಾನೆ ಪರಮಾತ್ಮ, ಪಾರ್ವತಿ ದೇವಿ, ಈ ಜಗತ್ತಿನ ಎಲ್ಲ ಜೀವಿಗಳಿಗೆ ಅನ್ನ ಹಾಕಬೇಕು. ತತ್ವಜ್ಞಾನಿಗಳು ಎಲ್ಲಿದ್ದಾರೆ, ಅಜ್ಞಾನಿಗಳು ಎಲ್ಲಿದ್ದಾರೆ, ಬಡವರು ಎಲ್ಲಿದ್ದಾರೆ, ನಾನು ಎಲ್ಲರನ್ನೂ ಕಣ್ಣು ಹಾಕಿ ನೋಡಕ್ಕೆ ಹೊಂಟೇನಿ. ನಾ ಎಲ್ಲ ಜೀವಿಗಳಿಗೆ ಅನ್ನ ಹಾಕ್ತಿದ್ದೇನೆ, ನನ್ನ ಸ್ವರೂಪ ಅವರಿದ್ದಾರೆ, ನಾನು ಹೋಗ್ತೇನೆ ಅಂತ ಹೇಳಿದರು ಅವ್ರು ಪರಮಾತ್ಮ. ಆವಾಗ ಪಾರ್ವತಿ ಪ್ರಶ್ನೆ ಹೇಳು, ಎಲ್ಲರಿಗೆ ಅನ್ನ ನೀನು ಹಾಕ್ತೀಯೇನು ಅಂದ. ನಾನೇ ಹಾಕ್ತೇನೆ ಅಂದ. ಹಾಗಾದರೆ ಹೋರಿ ಅಂದ. ಹೋಗಿಬಿಟ್ಟ ಪರಮಾತ್ಮ. ಪಾರ್ವತಿ ವಿಚಾರ ಮಾಡಿಳು, ಪರಮಾತ್ಮ ಎಲ್ಲರಿಗೆ ಅನ್ನ ಹಾಕ್ತಾನಂತ ಹೋಗ್ಯಾನಲ್ಲ, ಇವನನ್ನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ತನ್ನ ನೆರಮಣಿ ಒಳಗೆ ಒಬ್ಬ ತಾಯಿ ಗಂಡ ಕೂಸು ಜನ್ಮ ಕೊಟ್ಟಿದ್ಲು. ಆ ಕೂಸನ್ನು ತಗೊಂಡು ಬಂದ್ಲು ಪಾರ್ವದೇವಿ. ಯಾಕೆ ತೊಗೊಂಬಂದ್ಲಂದ್ರೆ, ಪರಮಾತ್ಮ ಅನ್ನ ಹಾಕ್ತೇನಂದಾನ, ಯಾವ ಹೊತ್ತಿಗೆ ಬಂದು ಈ ಕೂಸಿಗೆ ಹಾಕ್ತಾನ ತಿಳ್ಕೊಂಡು ತೊಡಿ ಮೇತ್ಕೊಳ್ಕೊಂತಲು ಪಾರ್ವದೇವಿ. ಪರಮಾತ್ಮ ಬರಲಿಲ್ಲ. ಸಮಯ 1 ಗಂಟೆ ಆಯ್ತು, ಬರಲಿಲ್ಲ. ಆವಾಗ ಆ ಕೂಸಿನ ತಾಯಿ ಬಂದು, ಅಮ್ಮ, ನನ್ನ ಕೂಸು ಕೊಡ್ಲಿಕ್ಕೆ ಕಷ್ಟ ಆಯಿತು, ಕೊಡು, ನಾ ಮಲಿ ಕೊಟ್ಟು ಹೋಗ್ತೀನಿ ಅಂದ. ತಗೋರವಲ್ಲ ಮಲಿ ಕೊಟ್ಟು ಹೋದ್ಲು. ಹೋಗಿ ಅಷ್ಟಲ್ಲದ ಒಂದು ಗುಣಗಡಿಗೆ ಇರಿಬಿ ಇಟ್ಕೊಂಡಿದ್ಲು ಪಾರ್ವದೇವಿ. ಯಾರಿಗೆ ಅನ್ನ ಹಾಕ್ತಾನೆ ನೋಡುನು ಪರಮಾತ್ಮ ಅಂತ ತಿಳ್ಕೊಂಡು. ಆವಾಗ ಹೇಳ್ತೇನೆ ನಿಮಗೆ, ಆ ಪರಮಾತ್ಮ ಇನ್ನು ಹೋದ್ನಲ್ಲ, ಹೋಗಿ ಬಂದಾಗ 1 ಗಂಟೆಗೆ ತಾಯಿಯಾಗಿ ಮಲಿ ಕೊಟ್ಲಲ್ಲ, ಕೊಟ್ಟು ಕೂಡಲೇ ಬಂದ ಸಂಜಿಕ ಪರಮಾತ್ಮ ಎಲ್ಲರಿಗೆ ಅನ್ನ ಹಾಕಿದೆ, ಏನು ಹಾಕಿದೆ, ಮತ್ತು ನನ್ನ ಹತ್ರ ಇದ್ದ ಕೂಸಿ ನೀ ಯಾವ ಹಾಕಿದಿ ಅಂತ ಕೇಳಿದಳು. ಆವಾಗ ಹೇಳಿದೆ, ಹೇ ಪಾರ್ವದೇವಿ, 1 ಗಂಟೆಗೆ ತಾಯಿಯಾಗಿ ಬಂದವರು ಯಾರು? ನಾನೇ. ಆ ತಾಯಿ ಮಲಿ ಒಳಗೆ ಹಾಲು ಕೊಟ್ಟವರು ಯಾರು? ನಾನೇ. ಆ ಕೂಸಿನೊಳಗೆ ಪ್ರೇಮ ಕೊಟ್ಟವನು ನಾನೇ. ಎಲ್ಲದಕ್ಕೂ ನಾನೇ ಕಾರಣ. ನಾನು ಮನಸ್ಸಿಲ್ಲದ ಹುಲ್ಲು ಕಡ್ಡಿ ಅಡಗಾಳಂಗಿಲ್ಲ. ತಾಯಿ ಆದವ ನಾನು, ಮಗ ಆದವ ನಾನು, ಎಲ್ಲ ಜೀವಿಗಳಾದವ ನಾನು. ನನ್ನನ್ನು ಯಾರು ನೆನೆಸ್ತಾರೋ, ನನ್ನ ನೆನೆಸಲಿಕ್ಕೂ ನನ್ನ ಸ್ವರೂಪವಾದಂಥ ಆತ್ಮರನ್ನ ಯಾರು ನೆನೆಸ್ತಾರೋ ಅಂತ ತಿಳ್ಕೊಂಡು ಈ ಮಾತನ್ನು ಹೇಳ್ತಾರೆ. ಈಗಾಗಲೇ ನಮ್ಮ ಚಿದ್ರೂಪಾನಂದ ಮಹಾಸ್ವಾಮಿಗಳು ಬಂದಿದ್ದಾರೆ. ಅವ್ರ ವೇದಿಕೆಗೆ ಬಂದು ಆಸನ ಆಗಬೇಕು. ಅವ್ರಿಗೆ ಯಾಕಂದ್ರೆ ತೆಳಗೆ ಕೂಡಿರಬಾರ್ದು, ಮಹಾತ್ಮರು ಬರ್ರಿ ಬರ್ರಿ. ಯಾಕಂದರೆ ಮಹಾತ್ಮ ಶಾಂತ ರೀತಿಯಿಂದ ಕುಳಿತುಕೊಡ್ರಿ ಅಂತ ಮಹಾತ್ಮರು ಬಂದಿದ್ದಾರೆ. ಅವ್ರ ವತಿಯಿಂದ ಇನ್ನು ಮೇಲೆ ಈ ಕಮಿಟಿ ಹಿರಿಯರು ಬಂದು ಅವ್ರನ್ನ ಸ್ವಾಗತಿಸಬೇಕಲ್ಲ. ಆ ನಂತರ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗ್ತದೆ. ಇದೆಲ್ಲವೂ ಮಹಾತ್ಮರಂದರೆ ಬೇರೆಲ್ಲ ಇನ್ನು ಮೇಲೆ ಮಹಾತ್ಮರ ಒಡನಾಟ, ಅವರ ಪ್ರವಚನವನ್ನು ಕೇಳೋಣ. ಏನೋ ಬಹುಜನ್ಮದ ಪುಣ್ಯ ಸಿದ್ದೇಶ್ವರಪ್ಪ ಅವರು ಹೋದ ಬೆಳಕ್ಕೆ ಎಲ್ಲರಿಗೂ ಚಿಂತಿತ್ತು. ಅಂಥ ಸ್ವರೂಪನಾದಂಥ ಪೂಜ್ಯ ಸಮರ್ಥ ಯಾವ ಬಸು ಸಮರ್ಥಪ್ಪ ಅವರು ಬಂದಿದ್ದಾರೆ. ಅಂಥ ಪೂಜ್ಯರ ಪ್ರವಚನವನ್ನು ಚಿದ್ರೂಪಾನಂದಪ್ಪ ಅವರ ಪ್ರವಚನ ನಾವು ಕೇಳಿ ಧನ್ಯರಾಗೋಣ ತಿಳ್ಕೊಂಡು ಇನ್ನು ಮೇಲೆ ಕಮಿಟಿ ಹಿರಿಯರ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ. ಇನ್ನು ಮೇಲೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇದೇ ಊರಿನ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಚಿದ್ರೂಪಾನಂದಪ್ಪ ಅವರು ನಿಮ್ಮನ್ನು ಕುರಿತು ಉಪದೇಶವನ್ನು ಮಾಡಬೇಕು ವಿನಂತಿ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜವು ಈಗನ್ನ ಮತಿಗೆ ಮಂಗಳವನು. ಓಂ ಮಾನವಾರ್ಥಮವಿರ್ಭೂತಂ ಮಾನಮೇಯಾದಿ ಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಪೂಜ್ಯರು ಪ್ರಾತಸ್ಮರಣೀಯರು ಜಗದೋದ್ಧಾರಕ್ಕಾಗಿ ಜನ್ಮ ತಾಳಿ ಮಾನವ ದಿವ್ಯ ಚೈತನ್ಯಕ್ಕೆ ಮನಸ ನಮಿಸಿ ಆಧ್ಯಾತ್ಮ ಸಂಪ್ರದಾಯದಲ್ಲಿ ಬರುವಂತಹ ಋಷಿಮುನಿಗಳನ್ನು ಬಸವಾದಿ ಶಿವಶರಣರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಯಾವ ಸಿದ್ಧಾರೂಢ ಮಠದ
70ನೇ ಶಿವಾನುಭವ ಹಾಗೂ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರವಾಗಿ ಬಹುಸುಂದರವಾಗಿ ತಮ್ಮ ವಚನಾಮೃತವನ್ನು ನೀಡಿರುವ ಚಿರಲಕೊಪ್ಪದ ಶಾಸ್ತ್ರಿಗಳಿಗೂ ಕೂಡ, ಯಾವ ಸಿದ್ಧಾರೂಢರ ಸತ್ಸನ್ನಿಧಾನಕ್ಕಾಗಮಿಸಿ ಮಹಾತ್ಮರ ದರ್ಶನ ಆಶೀರ್ವಚನವನ್ನು ಕೇಳಿ ಜೀವನದಲ್ಲಿ ಧನ್ಯರಾಗಬೇಕೆಂದು ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಯಾವ ಪೂಜ್ಯ ಸಿದ್ದೇಶ್ವರಪ್ಪವರ ಗುರುನಮನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ತಾವೆಲ್ಲ ಏನು ಮಾಡಿದ್ದೀರಿ ಅಂದ್ರೆ ಹಮ್ಮಿಕೊಂಡಿದ್ದೀರಿ. ಪೂಜ್ಯರಾದಂಥ ಸಿದ್ದೇಶ್ವರಪ್ಪವರು ಭೌತಿಕ ದೇಹವನ್ನು ಅಗಲಿ ಸುಮಾರು ದಿನಗಳಾದವು. ಆದರೆ ಅವರ ಭೌತಿಕ ದೇಹ ಏನೆಲ್ಲ ಲೀನಾಗಿ ಹೋಗ್ಯದ ಪಂಚಮಹಾಭೂತಗಳಲ್ಲಿ. ಆದರೆ ದಿವ್ಯ ಚೈತನ್ಯ ಅನ್ನುವಂಥದ್ದು ಏನದ ಅಂತ ಕೇಳಿದ್ರೆ ಯಾವಾಗಲೂ ಎಲ್ಲರ ಹೃದಯದಲ್ಲಿ ಪ್ರಕಾಶಮಾನವಾಗಿ ಏನು ಮಾಡ್ತಿರ್ತದೆ ಅಂತ ಕೇಳಿದ್ರೆ ಬೆಳಗುತ್ತಿರ್ತದೆ. ಆದರೆ ತಮ್ಮದು ಸೌಭಾಗ್ಯ ಏನು ಅಂತ ಕೇಳಿದರೆ ಸಂಗಳ ಗ್ರಾಮಕ್ಕೂ ಕೂಡ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಪೂಜ್ಯ ಸಿದ್ದೇಶ್ವರಪ್ಪಗಳು ಬಂದು ಪಾದಾರ್ಪಣೆ ಮಾಡಿ ಹೋಗಿದ್ದಾರೆ. ಮಾಡ್ಯಾರೇನಿಲ್ಲ ರೀ? ಯಾವಾಗ ಮಾಡಿದ್ದಾರೆ? ಇಲ್ಲೇ ರಾಮದುರ್ಗಕ್ಕೆ ಪ್ರವಚನಕ್ಕೆ ಬಂದಾಗ ಅವಾಗೇನಾಗಿತ್ತು, ಶಿವಾನಂದ ಮಠದ ಜಾತ್ರೆ ಇದ್ದಾಗ ತಾವೆಲ್ಲರೂ ಕೂಡ ಏನು ಮಾಡಿದ್ರಿ, ಅಪೇಕ್ಷೆ ಮಾಡಿದ ಸಮಯಕ್ಕೆ ಏನಾಯಿತು ಅಂತ ಕೇಳಿದ್ರೆ ಅವಾಗ ಬಂದು ತಮ್ಮೆಲ್ಲರಿಗೂ ಕೂಡ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ದರ್ಶನ ಕೊಟ್ಟಿದ್ದಾರೆ. ವಾಣಿ ಪ್ರಸಾದವನ್ನು ತಮ್ಮ ಶ್ರೋತ್ರ ತುಂಬುವಂತೆ ಮನಮುಟ್ಟಿ ಏನು ಮಾಡಿದರು ಅಂದ್ರೆ ಹರಿಸಿ ಆಶೀರ್ವಾದ ಮಾಡಿ ಹೋದರು. ಯಾರು? ಪೂಜ್ಯ ಸಿದ್ದೇಶ್ವರ ಅಪ್ಪವರು. ಆದರೆ ಇವತ್ತು ಅವರು ಭೌತಿಕ ದೇಹ ಇಲ್ಲಂದರೂ ಕೂಡ ಅವರು ಆಚರಣೆ, ಅವರ ಇರುವಿಕೆ ಮಾತ್ರ ಏನದ ಅಂತ ಕೇಳಿದ್ರೆ ನೆನಪಿನಲ್ಲಿಡುವಂಥ ವ್ಯವಸ್ಥೆಯನ್ನು ಮಾಡಿ ಹೋದರು. ಯಾವುದೋ ಪ್ರತಿಷ್ಠೆಗೆ ಒಳಗಾಗದೆ ನಿರಾಭಾರಿಗಳಾಗಿ ಏನು ಮಾಡಿದರು ಅಂತಂದ್ರೆ ಜ್ಞಾನವನ್ನೇ ಇಡೀ ದೇಶ ವಿದೇಶಗಳಲ್ಲಿ ಕೂಡ ಬಿತ್ತರಿಸಿದರು. ಅವರು ಬೆಳೆದು ಬಂದ ಗರಡಿ ಯಾವುದು ಅಂತ ಕೇಳಿದರೆ ಒಂದು ಸ್ವಲ್ಪ ಗುರು ಪರಂಪರೆಯನ್ನು ನೆನಪಿಸಿಕೊಂಡಾಗ, ಯಾವ ಗುರು ಪರಂಪರೆ ಯಾರು ಅಂತ ಕೇಳಿದರೆ ಇದೇ ಭಾಗದ ಶಿವಾನಂದ ಅಪ್ಪುಗಳು. ಯಾರು? ಶಿವಾನಂದ ಅಪ್ಪುಗಳ ಕರಸಂಜಾತರಾಗಿ ಬೆಳೆದಂಥವ್ರು ಯಾರು ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಶಿವಯೋಗಿಗಳು. ಯಾರು? ಮಲ್ಲಿಕಾರ್ಜುನ ಶಿವಯೋಗಿಗಳು. ಸುಮಾರು ಶಿವಾನಂದರ ಕಾಲಕ್ಕೆ 80 ಮಂದಿ ಸನ್ಯಾಸಿಗಳನ್ನು ತಯಾರು ಮಾಡೋ ಸಮಯಕ್ಕೆ ಅದರಾಗ ಒಬ್ಬರು ಮಲ್ಲಿಕಾರ್ಜುನ ಶಿವಯೋಗಿಗಳು. ಅವರು ಸಂಚಾರ ಮಾಡ್ತಾ ಬಿಜಾಪುರ ಕಡೆ ಆಗಮಿಸಿದ ಕಾಲಕ್ಕೆ ಅಲ್ಲೇನಾಯಿತು ಅಂತ ಕೇಳಿದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಮಲ್ಲಿಕಾರ್ಜುನ ಸ್ವಾಮಿಗಳವರ ಒಂದು ನೆರಳಿನೊಳಗೆ ಏನಾದರು ಅಂತ ಕೇಳಿದರು ಬೆಳೆದು ಬಂದರು. ಮಲ್ಲಿಕಾರ್ಜುನ ಅಪ್ಪಗಳು ಯಾವ ಮಾರ್ಗವನ್ನು ಹಾಕಿ ಕೊಟ್ಟಿದ್ದರೋ ಅದೇ ಮಾರ್ಗದೊಳಗೆ ಏನು ಮಾಡಿದರು ಅಂತ ಕೇಳಿದರೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ನಾಡಿನ ತುಂಬೆಲ್ಲ ಏನು ಮಾಡಿದರು ಅಂತ ಕೇಳಿದ್ರೆ ಆಧ್ಯಾತ್ಮವನ್ನು ಬಿತ್ತರಿಸಿದರು. ಆದರೆ ಇವತ್ತು ಜ್ಞಾನಿ ಅವರ ಇರುವಿಕೆ ಒಂದು ಕಡೆ ಹೇಳ್ಕೊಂಡು ಬರ್ತಾರ, ಜ್ಞಾನಿಯ ವ್ಯವಸ್ಥೆ ಹೆಂಗಿರ್ತದೆ, ಇದು ಬಂಗಾರ ಅಂತ ಗೊತ್ತಾಗಬೇಕಾಗಿತ್ತು ಅಂದ್ರೆ ಹೆಂಗೆ ಗೊತ್ತಾಗ್ತದ ರೀ? ಯಥಾ ಚತುರ್ಭಿಕ್ ಕನಕಂ ಪರೀಕ್ಷತೆ ನಿಗರ್ಷಣ ಛೇದನ ತಾಪ ತಾಡನಹಿ ತಥಾ ಪುರುಷಂ ಪರೀಕ್ಷತೆ ಶ್ರುತೇನ ಶೀಲೇನ ಗುಣೇನ ಕರ್ಮಣ ಅಂತ ಹೇಳಿದರು. ಇವತ್ತೊಬ್ಬ ಮಹಾತ್ಮ ಅಂತ ಗೊತ್ತಾಗಬೇಕಾಗಿತ್ತು ಅಂದ್ರೆ ಉದಾಹರಣೆ ಕೊಟ್ಟು ಹೇಳ್ತಾರ ಅವರು, ಇದು ಬಂಗಾರ ಅಂತ ಗೊತ್ತಾಗಬೇಕಾಗಿದ್ರೆ ರೋಡ್ ಗೋಲ್ಡ್ ಅಂತ ಅದಾವ,
ಅವು ಹೆಂಗೆ ಅದಾವ್ರಿ? ಬಂಗಾರದಕ್ಕಿಂತಲೂ ಚಂದ ಕಾಣ್ತಾವ, ಸುಂದರ ಕಾಣ್ತಾವ. ಯಾವ ರೋಲ್ಡ್ ಗೋಲ್ಡ್ ಅಂತ. ಆದ್ರೆ ವರಿಗೆ ಹಚ್ಚಕ್ಕೆ ಹಾದೀವಿ ಅಂತಂದ್ರೆ ಬಂಗಾರನ ಅನಿಸ್ಕೊತಾನ ಅಂತ ಕೇಳಿದ್ರೆ ಬಂಗಾರ ಅನಿಸ್ಕೊಳ್ಳೋದಲ್ಲ. ಯಾವುದು? ವರಿಗೆ ಹಚ್ಚಕ್ಕೆ ಹೋದ್ರೆ ಹೇಳ್ತಾರ ಬಂಗಾರವನ್ನು 4 ಥರದಿಂದ ಪರೀಕ್ಷೆ ಮಾಡುವಂತೆ. ಎಷ್ಟು ಥರ? ನಿಗರ್ಷಣ ಅಂದ್ರೆ ತಿಕ್ಕಿ ನೋಡೋದು, ಛೇದನ ಅಂದ್ರೆ ಸೀಳಿ ನೋಡೋದು, ತಾಪ ಅಂದ್ರೆ ಸುಟ್ಟು ನೋಡೋದು, ಛೇದನ ತಾಪತಾಡನೆ ಜಜ್ಜಿ ನೋಡೋದು ಅಂತ ಹಿಂಗೆ ಹೇಳಿಕೊಂಡು ಬಂದಿದ್ದಾರೆ. 4 ಥರದಿಂದ ಪರೀಕ್ಷೆ ಮಾಡಿದಾಗ ಇದು ಬಂಗಾರ ಅಂತ ಗೊತ್ತಾಯ್ತು. ಅಂದ್ರೆ ಆ ಬಂಗಾರದ ವಿಶೇಷ ಹೆಂಗದ ಅಂತ ಕೇಳಿದ್ರೆ ಬೇಕಾದಂಗೆ ಕರಗಿಸ್ರಿ. ಅದನ್ನು ಕರಗಿಸಿದ್ರೆ ಮೊದಲು ತೂಕ ಎಷ್ಟಿತ್ತು, ಕರಗಿಸೋದಕ್ಕಿಂತ ಪೂರ್ವದಲ್ಲಿ ಚೊಕ್ಕ ಬಂಗಾರ ಇದ್ದದ್ದು, ಕರಗಿಸೋದಕ್ಕಿಂತ ಪೂರ್ವದಲ್ಲಿ ಎಷ್ಟು ಬಂಗಾರ ಇತ್ತು, ಮತ್ತು ಕರಗಿಸಿದ ನಂತರ ತೂಕ ಮಾಡಿರಿ, ಅದರಾಗ ಒಂದು ಗುಂಜಿನೂ ಕಡಿಮೆ ಆಗಿರೋದಿಲ್ಲ. ಯಾವುದು? ಬಂಗಾರ. ಹಂಗೆ ಮನುಷ್ಯ ಇವು ಮಹಾತ್ಮ ಅಂತ ಕಂಡುಕೊಳ್ಬೇಕಾಗಿತ್ತು ಅಂತಂದ್ರೆ ಹೆಂಗೆ ಕಂಡುಕೊಳ್ಳೋದು? ಸಾಮಾನ್ಯರಂತೆಯೇ ಇರ್ತಾರೇನಿಲ್ಲ ರೀ. ಹಾಲಿನಿಂದ 2 ಹುಟ್ಟಿರ್ತಾವು. ಯಾವ? ಮಜ್ಜಿಗೆನೂ ಹುಟ್ಟ್ಯದ, ಬೆನ್ನಿನೂ ಹುಟ್ಟ್ಯದ ರೀ. 2 ಎದರಿಂದ ಹುಟ್ಟ್ಯಾವ್ರಿ? 2 ಹಾಲಿನಿಂದನೂ ಹುಟ್ಟ್ಯಾವ ಕರೆ. ಆದ್ರೆ ಮಜ್ಜಿಗೆ ಕಿಮ್ಮತ್ತು ಎಷ್ಟು ಇರ್ತದ, ಬೆನ್ನಿ ಕಿಮ್ಮತ್ತು ಎಷ್ಟು ಇರ್ತದ ರೀ? ಬ್ಯಾಸ್ಗಿ ಬಿಸಿಲು ಹತ್ತಿದಾಗ ಯಾರ್ದಾರ ಮನೆಗೆ ಹೋಗಿ ಮಜ್ಜಿಗೆ ಕೊಡ್ರಿ ಅಂದ್ರೆ ಏನು ಮಾಡ್ತಾರೆ? ಕೊಡ್ತಾರೆ. ಅದ ಒಂದಷ್ಟು ಬೆನ್ನಿ ಕೊಡ್ರಿ ಅಂದ್ರೆ ಕೊಡೋದಲ್ಲ. ಯಾಕೆ? ಬೆನ್ನಿ ಕಿಮ್ಮತ್ತನ ಬೇರೆ ಅದ. ಹಂಗೆ ಜ್ಞಾನಿಗಳು ಹೆಂಗಿರ್ತಾರಂದ್ರೆ ಸಾಮಾನ್ಯರು ಕೂಡ ಒಡನಾಟ ಮಾಡ್ತಾರಂದ್ರೂ ಕೂಡ ಹೆಂಗಿರ್ತಾರ ಅಂತ ಕೇಳಿದ್ರೆ ಹೇಳ್ತಾರ, ಶ್ರುತೇನ ಶೀಲೇನ ಗುಣೇನ ಕರ್ಮಣ ಅಂತ ಹೇಳ್ತಾರೆ. ಏನು? ಶ್ರುತೇನ ಅಂತಂದ್ರೆ ಕೇಳೋದು. ಎಲ್ಲಿ ಕುಂತು ಏನು ಕೇಳ್ತಾನ ಅನ್ನೋದು ಬಹಳ ಮಹತ್ವದ್ದದ. ಏನು? ಈಗ ತಾವೆಲ್ಲ ಇಲ್ಲಿ ಬಂದು ಕುಂತೀರಿ ಮಹಾತ್ಮರ ಸನ್ನಿಧಾನಕ್ಕೆ, ಏನು ಕೇಳ್ತೀರಿ ಅನ್ನೋದು ಜನ ಅವಲೋಕನ ಮಾಡ್ತಾರೆ. ಈ ಸ್ಥಾನವನ್ನು ಬಿಟ್ಟು ಬೇರೆ ಬೇರೆ ಕಡೆ ಕುಂತು ಕೇಳೋದ್ರಿಂದ ಆ ವ್ಯಕ್ತಿಯನ್ನು ಅಳಿತಾರ. ಅವರು ಏನು ಕೇಳ್ತಾನ, ಏನು ಮಾಡ್ತಾನೆ, ಎಲ್ಲಿ ಕುಂದಿರ್ತಾನ ಅಂಥೇಳಿ ಅದಕ್ಕೆ ಹೇಳ್ತಾರ ಶ್ರುತೇನ. ಶೀಲೇನ ಅಂದ್ರೆ ನಮ್ಮ ಇಂದ್ರಿಯಗಳು ಅದಾವಲ್ಲ, ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೇಸರವಾಗದಂತಿರ್ದಡೆ ಆತನೇ ಜಗದೀಶ ಕಾನ ರಾಮನಾಥ ಅಂತ ಒಂದು ಕಡೆ ವಚನದೊಳಗೆ ಹೇಳ್ಕೊಂಡು ಬಂದರು. ಕಣ್ಣು ಕೊಟ್ಟಾನಂದ ಮಾತ್ರಕ್ಕೆ ಏನೇನಾರ ನೋಡುವಂಗಿಲ್ರಿ. ಏನು ನೋಡ್ಬೇಕು ಅದನ್ನೇ ನೋಡ್ಬೇಕು, ಏನು ಮಾಡಬೇಕು ಅದನ್ನೇ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು. ಹಂಗೆ ಯಾವಾಗ ನಮ್ಮ ಇಂದ್ರಿಯಗಳು ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋದರೆ ಚೆನ್ನಾಗಿರ್ತದೆ. ಅದನ್ನೇ ಬಸವಣ್ಣನವ್ರು ಏನು ಹೇಳಿದರು, ಅತ್ತಲ್ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತು ಸುಳಿದು ನೋಡದಂತೆ ಅಂಧಕನವ ಮಾಡಯ್ಯ, ಮತ್ತೊಂದನ್ನು ಕೇಳದಂತೆ ಕಿವುಡನ್ನ ಮಾಡಯ್ಯ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಿಸದಂತಿರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಪ್ರಾರ್ಥನೆ ಮಾಡಿಕೊಂಡಂತೆ. ಹಂಗೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಎಂಥವ್ರಿದ್ರು ಅನ್ನೋದು ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ್ಕೊತ ಕುಂತ್ರೆ ಅಪಾರವಾದದ್ದು. ಅದಕ್ಕಾಗಿ ಅವರ ಒಂದು ನಿಮಿತ್ತ ಮಾಡಿಕೊಂಡು ಇದೇ ಊರಿಗೆ ಪೂಜ್ಯ ಬಸವ ಸಮರ್ಥ ಸ್ವಾಮೀಜಿಯವರು ಬಂದಿದ್ದಾರೆ. ಊರಿನ ಸಮಸ್ತ ಸದ್ಭಕ್ತರ ಪರವಾಗಿ ಸ್ವಾಗತವನ್ನು ಮಾಡಿಕೊಂಡು ಆ ಪೂಜ್ಯರ ಆಶೀರ್ವಚನಕ್ಕೆ ನಾವು ನೀವೆಲ್ಲರೂ ಅವರಿಗೆ ಅನುವು ಮಾಡಿಕೊಡೋಣ ಅಂಥೇಳಿ ನನ್ನೆರಡು ವಾಕ್ಪುಷ್ಪಗಳನ್ನು ಸದ್ಗುರುಗಳ ಪಾದಕ್ಕೆ ಅರ್ಪಿಸಿ ಧನ್ಯನಾಗ್ತಾ ಇದ್ದೇನೆ. ಹಚ್ಕೊಟ್ಟು